ಸ್ನೇಹಿತರೆ ನಮಸ್ತೆ. ನೋಡಿ, ಇದು ಏರ್ಪೋರ್ಟು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಟರ್ಮಿನಲ್ 2. ಒಬ್ಬರು ಫೇಸ್ಬುಕ್ಕು ಫಾಲೋವರು ನನಗೆ ಫೋನ್ ಮಾಡಿ ಏರ್ಪೋರ್ಟ್ಗೆ ಕರೆದಿದ್ರು. ಸರ್, ಅರಕೆರೆ ಹೋಗಬೇಕು ಬನ್ನಿ ಅಂತೇಳಿ ಮೀಟರ್ ಟ್ಯಾಕ್ಸಿ ಯೂಸ್ ಮಾಡ್ಕೊಂಡು ಆಲ್ರೆಡಿ ಬಿಟ್ಟಿದ್ದೆ. ಅವ್ರು ಮತ್ತೆ ಫೋನ್ ಮಾಡಿ ಕರೆದಿದ್ರು. ಹಿಂದೆ ಮಾಡಿದ್ದಂಥ ವಿಡಿಯೋ ಅಂದರೆ ಡ್ಯೂಟಿನಲ್ಲಿ ಇವ್ರಿಗೆ ಬಿಲ್ ಕೊಟ್ಟಿದ್ದೆ. ಆ ಬಿಲ್ಲು ಕಂಪ್ನಿನಲ್ಲಿ ಕ್ಲೇಮ್ ಆಗುತ್ತೋ ಇಲ್ವೋ ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಅವರು ಕೂಡ ಡೌಟಲ್ಲೇ ಇದ್ದರು. ಮೊನ್ನೆ ಫೋನ್ ಮಾಡಿ, ಇಲ್ಲ ಸರ್ ಕ್ಲೇಮ್ ಆಗಿದೆ, ನನಗೆ ಮತ್ತೆ ನೀವೇ ಬನ್ನಿ ಅಂತೇಳಿ ಕರೆದಿದ್ರು. ಹಂಗಾಗಿ ಅವ್ರನ್ನ ಪಿಕಪ್ ಮಾಡೋಕ್ಕೆ ಅಂತ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಪಿಕಪ್ ಮಾಡಿಕೊಂಡು ಬರ್ತಾ ನನಗೂ ಅವ್ರಿಗೂ ಏನು ಮಾತುಕತೆ ನಡೆಯುತ್ತೆ ಅದನ್ನು ನಿಮಗೂ ಕೂಡ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬ ಮೀಟರ್ ಟ್ಯಾಕ್ಸಿ ಚಾಲಕ ನೋಡಲೇಬೇಕಾದಂಥದ್ದು. ಮತ್ತು ತನ್ನ ಸ್ವಂತ ಬಿಸ್ನೆಸ್ಸನ್ನು ತನ್ನ ಹೆಸರಲ್ಲಿ ಗ್ರಾಹಕರುಗಳಿಗೆ ಸರ್ವಿಸ್ನ ಕೊಟ್ಟು ಒಬ್ಬ ಒಂದೇ ಗಾಡಿ ಇಟ್ಕೊಂಡಿರುವಂಥ ವ್ಯಕ್ತಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋದು ಯಾವ ರೀತಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ಲೈಟ್ ಲೇಟ್ ಆಯ್ತಾ ಈ ಸಲ? ಇಲ್ಲ ಬೇಗ ಬಂದ್ಬಿಡ್ತು. ಸೇಮ್ ಟೈಮು, ಬಟ್ ಟೇಕ್ ಆಫ್ ಲೇಟ್. ಓಕೆ, ಅರ್ಧ ಗಂಟೆ ಲೇಟ್. ನೋಡಿ ಇಲ್ಲಿ ಕಿಲೋಮೀಟ್ರ್ 0 ಮಾಡಿದೆ. ನೋಡಿ ಇವಾಗ ಮಿನಿಮಮ್ 4 ಕಿಲೋಮೀಟ್ರು 10 ನಿಮಿಷ ಮಿನಿಮಮ್ ಬೇಸು 100 ರೂಪಾಯಿ ಅಂತ ತೋರಿಸ್ತಾನೆ. ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿಂದ ರೆಡ್ ಬಂದಾಗ ಅಲ್ಲಿ 0 ಸ್ಟಾರ್ಟ್ ಆಗುತ್ತೆ ಕಿಲೋಮೀಟ್ರು. ಅದೇ ಇಲ್ಲಿ ಸರ್ವರ್ಗಳೇ ಅಲ್ವಾ ಇಲ್ಲಿ ಏರ್ಪೋರ್ಟು. ಸ್ವಲ್ಪ ನೋಡಿ ಇವಾಗ ನೋಡಿ 0 ಬಂತು. ಈಗ ಟೈಮಿಂಗ್ ಎಲ್ಲ ಪಕ್ಕ ಇಲ್ಲಿ ಬಂತದಲ್ಲ. ಓಕೆ, ಇಲ್ಲ ನೋಡ್ತಾರೆ. ಏನ್ ಮಾಡೋದು, ನಾಗೇಶ್ ಫೇಮಸ್. ಇದೇ ಬೆಸ್ಟ್ ಅಲ್ಲ ನಿಮ್ಗೆ? ಅಲ್ಲಿಗಿಂತ ಇದೇ ಪಿಕಪ್ಗೆ ಅಲ್ಲಿಗಿಂತ ಇದು ಈಸಿ ಅನ್ಸುತ್ತೆ ನಿಮಗೂನು. ಹೌದು, ಅಲ್ಲಿ ಜಾಸ್ತಿ ನಿಲ್ಸಕ್ಕೂ ಬಿಡಲ್ಲ. ಅಟ್ಲೀಸ್ಟ್ ಇಲ್ಲಿ ಪಿಕಪ್ ಮಾಡಕ್ ಒಂದು 5 ರಿಂದ 10 ನಿಮಿಷ ಟೈಮ್ ಕೊಡ್ತಾರೆ. ಆಮೇಲೆ ಅವ್ರಿಗೂ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಇಲ್ಲೇ ಇಂಥ ಪಾಯಿಂಟ್ ಅಂದ್ರೆ ನಂಬರ್ ನೋಡ್ಕೊಳ್ಳೋದು ಸುಲಭ. ನಿಮ್ಗೆಲ್ಲ ನಿದ್ದೆ ಬಂದ್ಬಿಡುತ್ತೆ ಯಾವಾಗಂದ್ರೆ ಅವಾಗ ಬರ್ತಾ ಇರೋದು ನಮ್ಗೇನಿಲ್ಲ. ನಮ್ಗೆ ಒಟ್ನಲ್ಲಿ ತಲೆ ಕೊಟ್ರೆ ನಿದ್ದೆ ಬರುತ್ತೆ ನಮಗೆ. ಕೆಲವ್ರಿಗೆ ಪಾಪ ಎಷ್ಟೇ ಇದು ಮಾಡಿದ್ರು ನಿದ್ದೆನೇ ಬರಲ್ಲ ಅನ್ನೋದು ಪಾಪ. 15 ನಿಮಿಷ ಬೇಕು ನಿದ್ದೆ ಬರ್ಸ್ಕೋತಿದೀನಿ ಅಂತ ಹೇಳಿದ್ಮೇಲೆ. ಓಕೆ, ಎಷ್ಟವರ್ ಮನೆಗೆ ಹೋಗ್ತೀರಿ? ಯಾವಾಗ ಮನೆಗೆ ಹೋಗ್ತೀರಾ ನೀವು? ಯಾವಾಗಂದ್ರೆ ಅವಾಗ ಡೇ ಇದ್ರೆ ಡೇ ಹೋಗ್ತೀನಿ, ನೈಟ್ ಇದ್ರೆ ನೈಟು. ಆ ಕಡೆ ಒಟ್ಟಲ್ಲಿ ಆ ಸೈಡ್ ಹೋದಾಗ ಹೋಗ್ತೀನಿ ಅಷ್ಟೇ. ದಿನಕ್ಕೊಂದ್ಸತಿ ಅಂತೇನಿಲ್ಲ ಹಂಗಂದ್ರೆ? ಆ ಥರ ಏನಿಲ್ಲ ನಾನು. ನೀವೆಲ್ಲ ಬ್ಯಾಕ್ ರೋಡ್ ಅಲ್ಲಿ ಮಲ್ಕೊಂಡಿರ್ತೀರ ಅನ್ಕೊಂಡೆ. ಅಲ್ಲ, ಬ್ಯಾಕ್ ರೋಡ್ ಅಲ್ಲಿವರೆಗೂ ಬರಲಿಲ್ಲ ನಾನು. ಆ ಟೈಮಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು. ಟ್ರಾಫಿಕಲ್ಲಿ ಯಾಕೆ ಹೋಗೋದು ಅಂದ್ಬಿಟ್ಟು ಅಲ್ಲೇ ಮಲ್ಕೊಂಬಿಟ್ಟೆ ನಾನು. ಇದ್ರ ಹತ್ರ ತಣಿಸಂದ್ರ ಇದು ಬರುತ್ತಲ್ಲ, ಯಾವುದದು ಒಂದು ಕಾಲೇಜು, ರೇವಾ ಕಾಲೇಜು, ಆ ಸೈಡಲ್ಲಿ ಹೋಗಿದ್ದೆ. ಡ್ರಾಪ್ಗೆ ಹೋಗಿದ್ದೆ ಒಂದು ಕರಿಬಿಟ್ಟು. ಅಲ್ಲೇ ಜಾಗ ಚೆನ್ನಾಗಿತ್ತು, ಮಲ್ಕೊಂಬಿಟ್ಟೆ ಹೋಗಿತ್ತು. ಕರೆಕ್ಟ್ ಅಲ್ಲೇ ಮಾಡಿದ್ದು ಕರೆಕ್ಟ್. ಯಾಕಂದ್ರೆ ಅವಾಗ ನೀವು ಈ ಕಡೆ ಬಂದ್ರು ಟ್ರಾಫಿಕ್ ನೋಡ್ಸ್ಕೊಂಡ್ ಬರೋದಕ್ಕೆ 1 ಅವರ್ ಬೇಕು. ಹೌದು, ಏನಕ್ಕೆ ಬೇಕು ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು. ನಿಮ್ಮ ಬಿಲ್ ಅಪ್ಲೋಡ್ ಆಗಿ ಪ್ರೊಸೆಸ್ ಆಗೋಯ್ತು. ಓಕೆ, ಬಂತು. ಅಂದ್ರೆ ಇನ್ ಯಾವಾಗ ಆಡಿಟ್ ಬರುತ್ತೋ ಏನ್ ಬರುತ್ತೋ ಗೊತ್ತಿಲ್ಲ. ಫಸ್ಟ್ ಲೆವೆಲ್ ಅಲ್ಲಂತೂ ಓಕೆ ಪಾಸ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. 2 ಬಿಲ್ಲೂ ಆಯ್ತು ಆಕ್ಚುಲಿ. ಆದ್ರೆ ಅದೇ ಸೆಕೆಂಡ್ ಬಿಲ್ಲು ಕ್ವೆರಿ ಹಾಕಿದ್ರು ಹೆಸರು ಅಂತ. ಇಲ್ಲ ಅದು ನೇಮ್ ಸರಿಯಾಗಿ ಬರ್ಲಿಲ್ಲ ಇದ್ರಲ್ಲಿ. ಆಮೇಲೆ ಅವರೇ ಕೊಟ್ರು, ಬೇಕಾದ್ರೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ಅಂತ. ಓಕೆ, ಇರ್ಲಿಲ್ಲ ಅವ್ರು, ಅದಕ್ಕೆ ಸರಿ ಅಂತ ಕಳ್ಸಿದ್ರು. ಹೆಸರು ಸರಿಯಾಗಿದ್ರೆ ವಿದೌಟ್ ಪ್ರಾಬ್ಲಮ್ ಪ್ರೊಸೆಸ್ ಆಗೋಗುತ್ತೆ. ನೀವು ಅದೇ ನನ್ನ ಕಸ್ಟಮರ್ ಹೆಸರು ಮತ್ತೆ ಫೋನ್ ನಂಬರ್ ಹಾಕಿ ಆ ಬಿಲ್ಲಲ್ಲೇ ವಿತ್ ದ ಸೇಮ್ ಫಾಂಟ್, ಅದೇ ಅದಲ್ಲೇನಿರುತ್ತೆ ಹಂಗೆ ಬರ್ಬೇಕು. ಹಂಗೆ ಬಂದ್ರೆ ಪ್ರೊಸೆಸ್ ಆಗೋಗುತ್ತೆ. ಓಕೆ, ಇಲ್ಲ ಅವ್ರು ಲಾಸ್ಟ್ ಟೈಮ್ ಅದನ್ನ ಹೇಳಿದಾಗ ಓನರ್ ಹತ್ರ ಮಾತಾಡಿದಾಗ
ಅಣ್ಣ ಅದು ನೀವೇನೆ ನಿಮ್ಮ ಏನು ಜೈ ಬಜರಂಗಿ ಕ್ಯಾಬ್ಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಲೆಂತ್ ಮಾಡಿರೋದ್ರಿಂದ ನಮ್ಮ ಇದರಲ್ಲಿ ಸ್ಪೇಸ್ ನಾವು ಕಡಿಮೆ ಕೊಟ್ಟಿದ್ವಿ, ಅದೇನಾಗಿದೆ ಓವರ್ ರೈಡ್ ಬಂದೈತೆ ಅಷ್ಟೇ. ನೀವು ಹೆಸರು ಚೇಂಜ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂದ್ರು ಅವರು. ಆಮೇಲೆ ನಾನು ಜೈ ಬಜರಂಗಿ ಕ್ಯಾಬ್ ಸರ್ವಿಸ್ ಅಂತ ಹಾಕ್ಬಿಟ್ಟೆ ಅಷ್ಟೇ. ಅವಾಗ ಅದ್ರ ಬಗ್ಗೆ ಮಾತಾಡಲಿಲ್ಲ ನಾನು. ಇನ್ನೊಂದು ಫಸ್ಟ್ ಟ್ರಿಪ್ ಅಲ್ಲಿ ನಮ್ಮ ಮನೆಯಿಂದ ಇಲ್ಲಿಗೆ ಬಂದಾಗ ಹೆಸರು ಮಿಸ್ ಆಗಿ ಹೋಗಿತ್ತಲ್ಲ, ಆಮೇಲೆ ನೀವು ಅದನ್ನ ಹಾಕ್ಬಿಟ್ಟು ಕಳ್ಸಿದ್ರು. ಅದೇ ಅದೊಂದಾಗಿತ್ತು, ಅಲ್ಲಿ ಓವರ್ ರೈಡ್ ಆಗಿತ್ತು. ಅದನ್ನೇ ಎರಡನ್ನು ಚೇಂಜ್ ಮಾಡೋದಕ್ಕೆ ಮಾತಾಡಿದಾಗ ಹೆಸರು ನಾನು ಹಾಕಿರ್ಲಿಲ್ಲ, ಮಿಸ್ ಆಯ್ತು, ನನ್ನ ಕಡೆಯಿಂದ ಆಗಿದ್ದು. ಫಸ್ಟ್ ನಾನು ಟೈಪ್ ಮಾಡ್ಬಿಟ್ಟು ನಿಮ್ದು ಡೀಟೇಲ್ಸ್ ಹಾಕಿಟ್ಟಿದ್ರೆ ಸರಿ ಹೋಗಿತ್ತು. ಅದು ಮೊದಲನೇ ಮಿಸ್ಟೇಕ್ ನನ್ನಿಂದಾನೆ. ಎರಡನೇದು ಅದೇನೆ, ಏನೋ ಹೆಸರನ್ನ ನಾನು ಉದ್ದ ಮಾಡ್ಬಿಟ್ಟಿದ್ದೆ. ಅವ್ರೊಂದು ಸ್ಪೇಸ್ ಕೊಟ್ಟಿರ್ತಾರೆ, ಆ ಸ್ಪೇಸ್ ಒಳಗಡೆ ನಾನು ಅಷ್ಟೇ ಹಾಕಬೇಕಾಗಿತ್ತು. ಹೌದೌದು. ಆಕ್ಚುಲಿ ನನಗೆ ಸೆಕೆಂಡ್ ಬಿಲ್ ಅಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿಂದ ನಾವು ಹೋದ್ವಲ್ಲ, ಅದ್ರಲ್ಲೂ ಅಂತೂ ಏನು ಪ್ರಾಬ್ಲಮ್ ಇರಲಿಲ್ಲ. ಆರಾಮಾಗಿ ಅದು ಕ್ಲಿಯರೇ ಆಗೋಯ್ತು, ಅದಕ್ಕೆ ಏನು ಕ್ವಶನ್ ಬರಲಿಲ್ಲ. ಕರೆಕ್ಟ್, ಹೌದು. ಎರಡನೇದು ಆರಾಮಾಗಿ ಬಂತು, ಎರಡನೇ ಬಿಲ್ಲು. ಫಸ್ಟ್ ಬಿಲ್ ಅದೇ ಪ್ರಾಬ್ಲಮ್ ಆಗಿದೆ. ಐ ಥಿಂಕ್ ನೀವು ಈ ಕ್ಯಾಬ್ನ ಮಾರಿದ್ರೆ ಒಂದು 10-15 ಲಕ್ಷಕ್ಕೆ ಹೋಗಲ್ವಾ? ಯಾವ್ದಿದಾ? ಚಾನ್ಸೇ ಇಲ್ಲ. 2.5 ಲಕ್ಷ 2 ಲಕ್ಷ ಸರ್ ಅಷ್ಟೇ. ಹಂಗಲ್ಲ, ಫೇಮಸ್ ಆಗ್ಬಿಟ್ಟಿದೆ ಕ್ಯಾಬ್. ಹಂಗ ಹೌದು ಅಲ್ಲ. ಮೀಟರ್ ಬಾಡಿಗೆನ ಸಾರ್ ಅಂತಾರೆ. ನೋಡಿ ಹೆಂಗೈತೆ. ನೀವು ವಾಪಸ್ ಕೇಳಬೇಕಿತ್ತು, ನೀನು ಹೋಗ್ತಿದ್ದೆ ಮೀಟರ್ ಅಲ್ಲಿ ಅಂತ. ಇಲ್ಲ, ಅವ್ರಿಗೆ ಇನ್ನೂ ಕನ್ಫ್ಯೂಷನ್ಸ್, ಹೆಂಗ್ ಹೋಗೋದು ಏನ್ ಮಾಡೋದು ಗೊತ್ತಾಯ್ತಿಲ್ಲ ಅವ್ರಿಗೆ. ನೋಡಿ, ಇವತ್ತು ಬೆಳಗ್ಗೆ ಇದು ಮಧ್ಯಾಹ್ನ ಒಂದು ಕಾಲ್ ರೆಕಾರ್ಡ್ ಹಾಕಿದ್ನಲ್ಲ, ನಾನು ಹಿಂಗೆ ಬೆಳಂದೂರ್ಗೆ ಡ್ರಾಪ್ ಮಾಡಿದೆ. ಅವರು ಅಂದ್ರೆ ಅದು ರ್ಯಾಪಿಡಲ್ಲಿ ಬುಕ್ಕಿಂಗ್ ಬಂದಿತ್ತು, ಸಾರಿ ನಮ್ಮ ಹತ್ರಲಿ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕರ್ಕೊಂಡು, ಅವ್ರು ಆಕ್ಚುಲಿ 425 ರೂಪಾಯಿ ಬಂದಿತ್ತು ಬಿಲ್ಲು. ಸರ್ ನಮ್ದು 600 ಚಿಲ್ಲರೆ ಬರುತ್ತೆ, ಅಂದ್ರೆ 25 ಕಿಲೋಮೀಟರ್ಗೆ ಅಂದಿದ್ದೆ. ಸರಿ ಸರ್ ಆಯ್ತು, ಆದ್ರೆ ನಂಗೆ 600 ರೂಪಾಯಿ ಮೇಲ್ ಬರಂಗಿಲ್ಲ ಬಿಲ್ಲು, ನಾವು ಕಂಪ್ನಿಲಿ ಕೊಡಲ್ಲ ಅಂದ್ರು. ಸರಿ ಸರ್ ಆಯ್ತು, ನಾನೇ ಅದು ಎಷ್ಟೇ ಜಾಸ್ತಿ ಬಂದ್ರು ನಾನು ನಿಮ್ಗೆ ಡಿಸ್ಕೌಂಟ್ ಮಾಡ್ಬಿಟ್ಟು 600 ರೂಪಾಯಿ ಬಿಲ್ ಕೊಡ್ತೀನಿ ಅಂತ ಹೇಳಿದ್ದೆ. ಸರಿ ಅಂತ ಅಲ್ವಾದೆ, ನಾರ್ಮಲ್ ಬಿಲ್ ಏನೇ 603 ರೂಪಾಯಿ ಬಂತು. ನಾನು 3 ರೂಪಾಯಿ ಡಿಸ್ಕೌಂಟ್ ಮಾಡಿ 600 ರೂಪಾಯಿ ಬಿಲ್ ಮಾಡಿದೆ, ಮಾಡ್ಬಿಟ್ಟು ಕೊಟ್ಟೆ. ಆಕ್ಚುಲಿ ಇನ್ನೊಂದು ನೀವು ಏನ್ ಗೊತ್ತಾ, ಎಲ್ರಿಗೂ ಹೇಳ್ಬೇಕಾಗಿರೋದು ಏನು ಅಂದ್ರೆ, ನಾನು ಮೊನ್ನೆ ಏರ್ಪೋರ್ಟ್ ಬಂದೆ. ಐ ಥಿಂಕ್ ಊಬರ್ ಅಥವಾ ಓಲಾ ಎರಡರಲ್ಲಿ ಯಾವ್ದ್ರಲ್ಲೋ ಮಾಡ್ಕೊಂಡ್ ಬಂದಿದ್ದು. ಸರಿ, ಅವ್ರಿಗೆ ಪಾಪ ನನ್ನ ನಂಬರ್ ಸಿಗ್ತಾ ಇಲ್ಲ ಡ್ರೈವರ್ಗೆ. ತುಂಬಾ ಫೋನ್ ಮಾಡಿ ಟ್ರೈ ಮಾಡ್ತಾ ಇದಾರೆ, ನನಗೆ ಫೋನ್ ಬರ್ತಾ ಇಲ್ಲ. ಕರೆಕ್ಟ್, ನಾನು ಅವ್ರಿಗೆ ಫೋನ್ ಮಾಡಿ ಟ್ರೈ ಮಾಡ್ತೀನಿ, ಹೋಗ್ತಾ ಇಲ್ಲ. ಅದೇ ಅವರು ಊಬರ್ ಹೋಗಿ ಊಬರ್ ಇಂದ ಬರುತ್ತೆ, ಎರಡೂ ಆಗ್ತಾ ಇಲ್ಲ. ಪಾಪ ಕೆಳಗ್ ಬಂದ್ಮೇಲೆ ಹೇಳಿದ್ರು, ಸರ್ ಅಂದ್ರೆ ನಂದು OTP ತಗೊಂಡ್ಬಿಟ್ರು ಅವರು. ಸರಿ, ಬೈ ಡಿಫಾಲ್ಟ್ ಆಗಿ ನಾನು ಹಿಂದಿಯನು ಅಂತ ಅನ್ಕೊಂಡ್ಬಿಟ್ಟಿದ್ರು. ಭಯ ಫೋನ್ ಇಟ್ಟಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಪ್ಪ, ನನ್ನ ಫೋನ್ ನಾನು ಟ್ರೈ ಮಾಡ್ತಾ ಇದೀನಿ. ನಾನು ಬೆಳಗ್ಗೆ 3 ಗಂಟೆಗೆ ಆಬ್ವಿಯಸ್ಲಿ ನಾನು ಟ್ರೈ ಮಾಡ್ಲೇಬೇಕು. ನನಗೆ ನಾನ್ ಗೊತ್ತಲ್ಲ ನಿಮ್ಗೆ, ನಾನು ಬರೋದೇ ಅರ್ಧ ಗಂಟೆ ಮುಂಚೆ ಇಲ್ಲಿಗೆ ಏರ್ಪೋರ್ಟ್ಗೆ. ಸೊ ಅದೇ ನಾನು ಅವ್ರಿಗೆ ಫೋನ್ ಮಾಡಿ ಟ್ರೈ ಮಾಡ್ತೀನಿ, ಆಗ್ಲಿಲ್ಲ. ಅವ್ರು ಹೇಳಿದ್ರು, ಸರ್ ಇದು ನೀವು ಕನ್ನಡದವ್ರೇನ್ ಗೊತ್ತಿದ್ರೆ ನಿಮ್ಮ ಕ್ಯಾನ್ಸಲ್ ಮಾಡಿ, ನಾನು ಎಷ್ಟು ತೋರಿಸಿದ್ವಿ ಅಷ್ಟು ಕರ್ಕೊಂಡು ಹೋಗೋಣ ಅಂತಿದ್ದೆ. 900 ರೂಪಾಯಿ ತೋರಿಸ್ತಾ ಇತ್ತು ಸರ್ ಅಂದ್ರೆ. ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವು ಇವಾಗ್ಲೂ ಕ್ಯಾನ್ಸಲ್ ಮಾಡಿ, ನಂಗೆ ಏನು ಬೇಜಾರಿಲ್ಲ, ನನಗ್ ಬಿಲ್ ಕೊಡಿ. ಕರೆಕ್ಟ್. ಈ ಆಫೀಸ್ ಹೋಗೋ ಆಫೀಸ್ ರೈಡ್, ಅಫಿಷಿಯಲ್ ರೈಡ್ಸ್ ಏನಿದೆ, ಹೌದು, ಅವ್ರಿಗೆ 24 ರೂಪಾಯಿ ಕೊಡೋದ್ರಲ್ಲಿ ಪ್ರಾಬ್ಲಮ್ ಇರಲ್ಲ. ಖಂಡಿತ, ಹೌದು ಅಲ್ವಾ? ನೀವು ಆಫೀಸ್ ರೈಡ್ ಅವ್ರಿಗೆ ಅಟ್ಲೀಸ್ಟ್ ಬಿಲ್ ಕೊಡೋದಕ್ಕೆ ನೀವು ರೆಡಿ ಇರ್ಬೇಕು. ಸರಿ, ಇವಾಗ ಬಿಲ್ ಕೊಡಕ್ ಯಾರು ರೆಡಿ ಇಲ್ಲ. ಅದನ್ನ ನಾನು ತುಂಬಾ ಜನರ ಹತ್ರ ಅಬ್ಸರ್ವ್ ಮಾಡ್ತಿದ್ದೀನಿ. ನಾನು ಅವ್ರಿಗೆ ಅಲ್ಲೇ ಕ್ಯಾನ್ಸಲ್ ಮಾಡಿ ಅಂತಾನು ಹೇಳ್ತಾ ಇದೀನಿ, ನನಗೆ ಬೇಡವೂ ಬೇಡ. ನನಗೆ ನೀವು ಊಬರ್ ಓಲಾ ಯಾವ್ದಾದ್ರು ಆಗಿರ್ಲಿ, ಐ ಡೋಂಟ್ ಕೇರ್. ಅಟ್ ದ ಎಂಡ್ ಆಫ್ ದ ಡೇ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು, ನಿಮ್ಗೆ ಅದು ವರ್ಕೌಟ್ ಆಗ್ಲಿಲ್ಲ, ನೀವು ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀರಾ. ಕರೆಕ್ಟ್, ಸಿಂಪಲ್, ಓಕೆ. ಆದ್ರೆ ನನಗೆ ಬಿಲ್ ಬೇಕು. ಕರೆಕ್ಟ್, ಬಿಲ್ ಬೇಕೇ ಬೇಕು. ಇದು ಎಲ್ರಿಗೂ ಅದೇನಕ್ಕೆ ಬಿಡ್ತಾ ಇಲ್ವೋ ಅರ್ಥ ಆಗ್ತಿಲ್ಲ. ನಾನೇ ಅವ್ರಿಗೆ ಹೇಳಿದೆ ಟೌನರ್ ಇದೆಯಲ್ಲ ಅಂತ, ಅವ್ರು ಆಮೇಲೆ
ಆಮೇಲೆ ಟೌನರ್ ಇದೆ ಸರ್, ಆಗ್ಲಿಲ್ಲ ಇನ್ನು ನಾನು ಮಾಡಿಲ್ಲ. ಏನಪ್ಪ ಮಾಡ್ಲಿಲ್ಲ ನನಗೆ ನೀನೇ ಹೇಳ್ಕೊರು, ನಾನು ಏನ್ ಮಾಡ್ಲಿ ನೀನೇ ಹೇಳು. ಯಾಕಂದ್ರೆ ನೀವು ಜಾಸ್ತಿ ಕೇಳಿದ್ರಲ್ಲಿ ನನಗೇನ್ ಬೇಜಾರಿಲ್ಲ. ನೀವು 24 ರೂಪಾಯಿ ಕೇಳಿ, ನನಗೆ ಬಿಲ್ ಬೇಕಾದ್ರೆ 24 ರೂಪಾಯಿ ಖಂಡಿತ. ಹೌದು. ಯಾಕಂದ್ರೆ ನಾನು ನಮ್ಮ ಆಫೀಸ್ ಅವರು ಕೊಡ್ಬೇಕು ಅಂದ್ರೆ ಅವ್ರು ನನ್ನ ಕೇಳ್ತಾರೆ, ಇಷ್ಟು ಖರ್ಚು ಮಾಡ್ಬಿಟ್ಟಿದೆ ಎಲ್ಲಪ್ಪ ನಿಮ್ ದುಡ್ಡು ಅಂತ. ಅದನ್ನ ತೋರ್ಸಕ್ ನಂಗೆ ಏನಾದ್ರು ಒಂದು ಜಾಗ ಬೇಕಲ್ಲ. ಖಂಡಿತ. ಹೌದು. ಅದನ್ನು ನೀವು ಸ್ವಲ್ಪ ಹೇಳಿ. ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ ಸರ್. ಆಫೀಸ್ ರೈಡ್ ಅವ್ರಿಗಂತೂ ಖಂಡಿತ 24 ರೂಪಾಯಿ ಕೊಡ್ತಾರೆ. ಕರೆಕ್ಟ್. ಅವ್ರಿಗಂತೂ ನೀವು ಕಿರಿ ಅಂದ್ರೆ ಅವ್ರದ್ದೇನು ಕಿರಿಕಿ ಇರಲ್ಲ. ಹೌದು. ನಮ್ಗೆ ನಾವು ಕಂಪ್ನಿ ಪೇ ಮಾಡುತ್ತೆ, ನಂಗೆ ಬಿಲ್ ಬೇಕು ಅನ್ನೋರು ಇದಾರೆ. ಆಕ್ಚುಲಿ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಈ ಟೌನರ್ ಅಪ್ಲಿಕೇಶನ್ ನ ಏನ್ ಜಾಸ್ತಿ ಜನಕ್ಕೆ ಮಾಹಿತಿ ಕೊಡ್ತಾ ಇದ್ದೀನಿ ಡ್ರೈವರ್ಗಳಿಗೆ. ನೋಡಪ್ಪ, ಎಷ್ಟೋ ಜನ ಸ್ವಂತ ದುಡ್ಡಿಂದ ಓಡಾಡೋಂಥವ್ರು ಬಿಲ್ ಕೇಳಲ್ಲ, ಅವ್ರದ್ದು ನಡೆಯುತ್ತೆ. ಅವ್ರು ಇಷ್ಟ ಇದ್ರೆ ಕೊಡ್ತಾರೆ, ಕಷ್ಟ ಆದ್ರೆ ಬಿಡ್ತಾರೆ, ಅದು ಬೇರೆ ಪ್ರಶ್ನೆ. ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಆದ್ರೆ ಕಂಪ್ನಿ ವೆಹಿಕಲ್ಸ್ ಅಂದ್ರೆ ಕಂಪ್ನಿ ಡ್ಯೂಟಿ ಮಾಡ್ತಾ ಇರ್ತಾರಲ್ಲ ಅವ್ರು ಕಂಪಲ್ಸರಿ ಬೇಕಾದ್ರೆ ಅವ್ರು ಎಷ್ಟಾದ್ರೂ ಪರವಾಗಿಲ್ಲ ನನಗೆ ಬಿಲ್ ಕೊಡಪ್ಪ ಅನ್ನೋದೇ ಕೇಳೋದವ್ರು. ಅವಾಗಾದ್ರೂ ಸರಿ ಇದನ್ನ ಯೂಸ್ ಮಾಡ್ಕೊಳ್ರೆ, ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನಾನು ಬಡ್ಕೊಂತೀನಿ ಸರ್. ನಾನು ಈಗ ನೋಡಿ, ಎಷ್ಟೋ ಜನ ಮೊನ್ನೆ ಹೇಳಿದ್ದೆ ಅನ್ಸುತ್ತೆ ನಿಮಗೆ. ನೋಡಿ, ಈಗ ನೀವು ಹೇಳಿದ್ರಿ, ನೀವು ಸರ್ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಕರ್ಕೊಬತ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಅಲ್ವಾ. ಇದೇ ತರ ಆಲ್ಮೋಸ್ಟ್ ಒಂದು ದಿನಕ್ಕೆ 1000 ಗಾಡಿ ಡ್ರೈವರ್ಸ್ಗಳು ಇದೇ ಮಾತೇ ಹೇಳ್ತಾ ಇದಾರೆ. ನೀವು ಕೇಳಿದ ಪ್ರಶ್ನೆನೇ ಅವರು ಕೇಳ್ತಾ ಇರೋದು, ನನ್ಗೆ ಬಿಲ್ ಕೊಡಂಗಿದ್ರೆ ಕೊಡಿ ಅಂತ. ಅವ್ರ ಹತ್ರ ಯಾವಾಗ ಅದ್ಯಾವುದೋ ಮ್ಯಾನ್ಯಲ್ ಬಿಲ್ ಮಾಡ್ಕೊಂಡಿರ್ತಾರೆ, ಕೈಲಿ ಬರೆಯೋದು, ಅದನ್ನ ಒಪ್ತಲ್ಲ ಯಾರೂ. ಅದಕ್ಕೆ ಏನಾಗೋಯ್ತು ಗೊತ್ತಾ, ಅವರೆಲ್ಲ ಈಗ ಒಂದು ಫಾರ್ಮೇಟ್ ಇರುವಂತ ಒಂದು ರೆಡಿ ಮಾಡಿ ಬುಕ್ನ ಇಲ್ಲಿ ಸೇಲ್ ಮಾಡ್ತಾರೆ. 35 ರೂಪಾಯಿಗೂ 50 ರೂಪಾಯಿಗೆ ಏನೋ ಸೇಲ್ ಮಾಡ್ತಾರೆ ಇಲ್ಲಿ ಅಂಗಡಿಗಳಲ್ಲಿ. ಅಲ್ಲಿ ಯಾವ ಟ್ರಾವೆಲ್ಸ್ ಅಂತ ಬರ್ದಿಲ್ಲ, ಬರೀ ಏರ್ಪೋರ್ಟ್ ಟ್ಯಾಕ್ಸಿ ಅಂತ ಬರ್ಬಿಟ್ಟಿರ್ತಾರೆ ಅಷ್ಟೇ ಅವರು. ಆ ಟ್ಯಾಕ್ಸಿ ಅನ್ನೋದು ಅಥವಾ ಟ್ಯಾಕ್ಸಿ ಬಿಲ್ ಅಂತ ಕೊಟ್ಬಿಟ್ಟು ಅದಕ್ಕೆ ಬಿಲ್ ಇವ್ರು ಬರೀತಾರೆ, ಎಷ್ಟು ಕಿಲೋಮೀಟರ್ ಆಯ್ತು, ಓಪನಿಂಗ್ ಕಿಲೋಮೀಟರ್. ಕರೆಕ್ಟ್. 600 ರೂಪಾಯಿ ಮೇಲ್ 600 ರೂಪಾಯಿ ಕೆಳಗಡೆ ಇದ್ರೆ ಮಾತ್ರ ಅದು ಆಕ್ಸೆಪ್ಟ್ ಆಗುತ್ತೆ. ಕರೆಕ್ಟ್. ಅದನ್ನೇ ನಾವು ಅದಕ್ಕೆ ಇದು ನೋಡಿ, ನಾನು ಯಾವಾಗ ಈ ಟೌನರ್ ವಿಚಾರ ಬಂದೆ, ಇಲ್ಲೆಲ್ಲ ರೆಗ್ಯುಲರ್ ಆಗಿ ಅದೇ ಬುಕ್ಕಿಂಗ್ ಮಾಡ್ಕೊಂಡು ಇರೋರು ಇಲ್ಲ, 1000 ಜನ ಇದ್ದಾರೆ ಸರ್ ಡ್ರೈವರ್ಸ್ಗಳು. ನೀವು ನಂಬಲ್ಲ, ಅಲ್ಲಿ ಯಾವುದೋ ಒಂದು ಹುಣಸೆ ಮರ ಯಾವುದೋ ತೋಪ್ ಬರುತ್ತೆ, ಅಲ್ಲಿ ಎಲ್ಲರೂ ಇಲ್ಲಿ ಡ್ರಾಪ್ ಮಾಡಿ ಆ ತೋಪ್ ಹತ್ರ ಕೊಡೋಗ್ಬಿಡ್ತಾರೆ. ತಿರ್ಗಾ ಮತ್ತೆ ಅವ್ರ ಕಸ್ಟಮರ್ಗಳು ಫೋನ್ ಮಾಡಿರ್ತಾರೆ, ಸರ್ 5 ಗಂಟೆಗಿದೆ, ನಾನು 5 ಗಂಟೆಗೆ ಬರ್ತೀನಿ, ಲ್ಯಾಂಡಿಂಗ್ ಇದೆ ಅಂತಲ್ಲ. ಕನ್ಫರ್ಮ್ ಆಗಿರೋರು ಏನ್ ಮಾಡ್ತಾರೆ, ಅಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ತಿರ್ಗಾ ಕರ್ಕೊಂಬರ್ತಾರೆ. ಅವರು ಕಂಪ್ನಿಯಿಂದ ಅವ್ರು ಹೆಂಗ್ ಮಾಡ್ಕೊತಾರೆ ಏನೋ ನಂಗೆ ಗೊತ್ತಿಲ್ಲ. ಈಗ ಏನಾಗಿದೆ ಗೊತ್ತಾ, ಆ ಡ್ರೈವರ್ಗಳೇ ಈ ಅಪ್ಲಿಕೇಶನ್ ನ ಬಳಸ್ಕೊಂಡು ಅವ್ರು ಡ್ಯೂಟಿ ಮಾಡ್ತಿಲ್ಲ ಹೊರಗಡೆ, ಜಸ್ಟ್ ಆ ಬಿಲ್ಲನ್ನ ಕೊಡೋದಕ್ಕೋಸ್ಕರ ಇದನ್ನ ಬಳಸ್ಕೊಂತ ಇದ್ದಾರೆ, ಈ ಅಪ್ಲಿಕೇಶನ್ ನ. ಬಟ್ ನಿಮ್ ಜೊತೆ ಬಂದಿರೋರು ಮಾಮೂಲಿ ಓಲಾ ಉಬರ್ ಓಡಿಸೋರು, ಅವ್ರಿಗೆ ಕೆಲವ್ರಿಗೆ ಓದಕ್ ಬರಲ್ಲ. ಅದು ರಿಜಿಸ್ಟರ್ ಮಾಡ್ಕೊಂಡು ಅವರು ಏನೋ ಬುಕ್ಕಿಂಗ್ ಬಂದ್ರೆ ತಿರ್ಗಾ ಅವ್ರು ಕಮಿಷನ್ ಕೊಡ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನ ನಾನು ಎಲ್ಲಾನು ಹೇಳ್ಬೇಕು ಅಂದ್ರೆ, ಈಗ ಎಲ್ಲರೂ ಫಾಲೋವರ್ ಅಲ್ಲ ಸರ್. ಈಗ ನೋಡಿ 77,000 ಜನ ಇದ್ದಾರೆ. ಈಗ ಆ 77,000 ಜನದಲ್ಲಿ ಒಂದು 5,000 ಜನ ಡ್ರೈವರ್ ಇರ್ಬೋದೇನೋ ನನ್ನ ಪ್ರಕಾರ. ಜಾಸ್ತಿ ಎಲ್ಲರೂ ಇರೋದಿಲ್ಲ ಸರ್, ಡ್ರೈವರ್ಗಳೇ ಇರಲ್ಲ. ಅದರಲ್ಲೂ ಏನಾಗುತ್ತೆ, ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ, ಇನ್ನೊಂದಷ್ಟು ಜನ ಸುಮ್ಮನೆ ಇಲ್ಲಿ ವಿಡಿಯೋ ನೋಡ್ತಾ ಇರ್ತಾರೆ ಅಷ್ಟೇ. ಫಾಲೋ ಮಾಡೋರಿಗೆ ಪಕ್ಕ ಗೊತ್ತಾಗುತ್ತೆ. ನನ್ನ ಕಂಪ್ಲೀಟಾಗಿ ಫಾಲೋ ಮಾಡೋರಿಗೆ ಇವ್ರು ಏನು ಹೇಳ್ತಾ ಇದ್ದಾರೆ, ಯಾಕಿಂದ ಬರಬೇಕು ಅಂತ ಡೇ 1 ಇಂದ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಇನ್ ಕೆಲವ್ರು ಯಾವಾಗಲೂ ರೀಲ್ಸ್ ನೋಡ್ತಾ ಇರ್ತಾರೆ, ಅಲ್ಲೇನೋ ಫೇಸ್ಬುಕ್ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲೋ ಬಂದಾಗ ಅಲ್ಲೆಲ್ಲೋ ಒಂಚೂರು ಬಂದ್ಬಿಡುತ್ತೆ. ನೆಕ್ಸ್ಟ್ ಅದು ಹೊಂಟೋಗ್ಬಿಟ್ರೆ ಹುಡುಕ್ತಾ ಇರ್ತಾರೆ, ಎಲ್ಲಿ ಇವ್ರು ಹೊಂಟೋಯ್ತಿಲ್ಲ. ಅವಾಗ ನನ್ನ ಸಿಕ್ತಾಗ ಹೇಳ್ತಾರೆ, ಅದನ್ನ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಸರ್ ಯಾವತ್ತೋ ನೋಡ್ತಾ ಇದ್ದೆ ಸರ್, ಸಡನ್ ಆಗಿ ಹೊಂಟೋಯ್ತು, ಮತ್ತೆ ಸಿಗ್ಲಿಲ್ಲ ಸರ್ ನಂಗೆ ಅಂದ್ರು. ಅವ್ರಿಗೆ ಸರ್ಚ್ ಮಾಡಿ ಏನ್ ನೇಮ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಅವ್ರನ್ನ ಅದು ನೋಡ್ಬೇಕಾದ್ರೆ ಫಾಲೋ ಮಾಡ್ಕೋಬೇಕು, ಇರಪ್ಪ ಇದ್ಯಾವುದೋ ಇಂಟ್ರೆಸ್ಟಿಂಗ್ ಐತೆ, ಇವ್ರನ್ನ ಫಾಲೋ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಯಾವಾಗ ಅವ್ರಿಗೆ ನೋಟಿಫಿಕೇಶನ್ ಆಗುತ್ತೋ ಅವಾಗ ಯಾವುದೋ ವಿಡಿಯೋ ನೋಡ್ತಾ ಇದ್ದ ಮಧ್ಯದಲ್ಲಿ ಬಂದರೆ ಬಂದಂಗೆ. ಈ ಥರದಲ್ಲಿ ನನಗೆ 77,000 ಜನ ಫಾಲೋವರ್ಸ್ಗಳಲ್ಲಿ ಎಲ್ಲ ಸೆಕ್ಟರ್ಗಳು ಸೇರ್ಕೊಂಡಿರೋದ್ರಿಂದ ನಾನು ಹೇಳೋದೇನೆಂದರೆ, ಡ್ರೈವರ್ಸ್ಗಳು ಮಾತ್ರ ಬರೀ ಡ್ರೈವರ್ಸ್ ಮಾತ್ರ ನನಗೆ 77,000 ಜನ ಇದ್ಬಿಟ್ಟಿದ್ದಿದ್ರೆ ನೀವು ಹೇಳ್ದಂಗೆ ರೀಚ್ ಆಗ್ಬಿಡ್ತಿದ್ದೆ ನಾನು ಇಷ್ಟೊತ್ತಿಗೆ. ಇಲ್ಲ, ಹಂಗಾಗಿಲ್ಲ. ಅಲ್ಲ, 5,000ಕ್ಕಿಂತ ಜಾಸ್ತಿ ಅಂತೂ ಇದಾರೆ ನನಗೆ ಗ್ಯಾರಂಟಿ ಇದೆ. ಅದೇ ನೀವ್ ಹೇಳಿದ್ ಕರೆಕ್ಟ್. ಒಂದು 10,000 ಒಳಗಡೆ ಇರ್ಬೋದು. 77 ಅಂತೂ ಖಂಡಿತ ಇರೋದಿಲ್ಲ. ನಾನು ಫಾಲೋವರ್ ಇಲ್ಲ, ನಾನು ಡ್ರೈವರ್ ಅಲ್ಲ. ಬಟ್ DP-ಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಅವರು ಫೇಸ್ಬುಕ್ ಅಲ್ಲಿ DP ಹಾಕೊಂಡಿರ್ತಾರಲ್ಲ, ಆ DP ಆಧಾರದ ಮೇಲೆ ಅರ್ಥ ಮಾಡ್ಕೋಬಹುದು ಇವರು ಡ್ರೈವರ್ ಇಲ್ಲ ಬೇರೆ ಸೆಕ್ಟರ್ ಅಲ್ಲಿ ಇದಾರ, ಗೊತ್ತಾಗ್ಬಿಡುತ್ತದೆ ನಮ್ಗೆ. ಹಂಗ್ ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ ನನಗೆ ಒಂದು 10,000 ಒಳಗಡೆ ಇದ್ದಾರೆ ಸರ್. ಯಾಕಂದ್ರೆ ನಾನು 10,000 ನಾನು ಒಂದೊಂದೇ ನೋಡ್ಬೇಕು ಅಂದ್ರೆ ಲೇಟ್ ಆಗ್ಬಿಡುತ್ತೆ. ಒಂದು ಗೆಸ್ಟ್ ನೋಡಿದ್ರೆ ಒಂದು 10,000 ಇರ್ಬೋದೇನೋ ನನ್ನ ಪ್ರಕಾರ.
ಅವರು ಅದರಲ್ಲಿ ಫಾಲೋ ಮಾಡಿರೋರು ಅಷ್ಟಿರೋ ನಾನ್ ಫಾಲೋವರ್ಸ್ಗಳು ಜಾಸ್ತಿ ಇದ್ದಾರೆ. ಹೌದು ಹೌದು, ಅದು ಎಲ್ಲ ಕಡೆನೂ ನಾಗೇಶ್ ಅವರೇ, ಅದು ನಾನ್ ಫಾಲೋವರ್ಸ್ ಜಾಸ್ತಿ ನಿಮ್ದು ನೋಡೋದು. ನಿಮ್ದು ಅಂತಲ್ಲ, ಎಲ್ಲಾ ವಿಡಿಯೋನು ಹಂಗೆ ಆಗುತ್ತೆ. ಹೌದು, ರೀಚ್ ಇರೋದೇ ಹಂಗೆ. ಫೇಸ್ಬುಕ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ವರ್ಕ್ ಆಗೋದೇ ಹಂಗೆ. ನೀವು ಫಾಲೋವರ್ಸ್ ಗಿಂತ ಎಲ್ಲ ನಾವ್ ಏನೇನ್ ಚಾನೆಲ್ಸ್ ನೋಡ್ತೀವಲ್ವಾ, 95% ನಾನ್ ಫಾಲೋವರ್ಸ್ ನಿಮ್ದು ವಿಡಿಯೋಸ್ ನೋಡೋದು. ನೀವ್ ಹೇಳ್ದಂಗೆ ಒಂದು ಹಂತವಾಗಿ ಸರಿ ಮಾಡ್ತಾ ಇದೀನಿ. ಬಟ್ ನೀವ್ ಹೇಳಿದ ಪ್ರಕಾರ ಹೋದಾಗ ತುಂಬಾ ಕ್ಯಾನ್ಸಲ್ ಆಗ್ಬಿಟ್ಟು ಈಗ ರ್ಯಾಪಿಡ್ ಎಲ್ಲ ರೆಡ್ ಕಲರ್ ಬಂದ್ಬಿಟ್ಟಿದೆ. ಅಂದ್ರೆ ಕ್ಯಾನ್ಸಲ್ ಆಗಿರೋದಕ್ಕೆ ಆ ಒಂದು ಪ್ರೊಫೈಲು ರೆಡ್ ಬಂದ್ಬಿಟ್ಟಿದೆ ಜಾಸ್ತಿ. ನಾನು ಹೇಳಿದ ಪ್ರಕಾರ ಹೋಗಿದ್ದು ಹೇಳಿ ಕಸ್ಟಮರ್ಗೆ ತಿಳಿಸಿ ಅಂದ್ರಲ್ಲ, ತಿಳಿಸ್ಬಿಟ್ಟು ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ತೆಗಿತಾರೆ ರ್ಯಾಪಿಡ್ ಅವರು? ನಾನು ಚಾರ್ಜ್ ಮಾಡಿ ಅದೆಲ್ಲ ನಾನು ಹೇಳ್ತಾ ಇರೋದು. ಈಗ ಕಸ್ಟಮರ್ ಹತ್ರ ಬುಕಿಂಗ್ ಬರುತ್ತೆ, ಫೋನ್ ಮಾಡ್ತೇವೆ. ಫೋನ್ ಮಾಡಿದ್ಮೇಲೆ ಆ ಕಸ್ಟಮರ್ ಸರ್ ಈ ಥರ 24 ರೂಪೀಸ್ ಇದೆ, ಬೇಕಿದ್ರೆ ನಾನು ಕಡಿಮೆ ಬೇಕಾದ್ರೆ ಮಾಡ್ಕೊಡ್ತೀನಿ, ನನ್ನ ಕಡೆಯಿಂದ ಡಿಸ್ಕೌಂಟ್ ಕೊಡ್ತೀನಿ, ಆಸ್ ಪರ್ ರೇಟ್ ಏನಿದೆ ಬರ್ತೀನಿ, ಅದನ್ನು OTP ಹಾಕೋತೀನಿ, ನಿಮ್ದೇನು ಕ್ಯಾನ್ಸಲ್ ಏನು ಮಾಡಲ್ಲ ನಿಮಗೆ. ಹ್ಞೂ ಅಂದರೆ ಬರ್ತೀನಿ. ಯಾಕಂದ್ರೆ ಇವರೇನೇ ಕಸ್ಟಮರ್ಗಳು ಏನು ಮಾಡ್ತಾ ಇದ್ದಾರೆ, 50 ರೂಪಾಯಿ 80 ರೂಪಾಯಿ ಕಡಿಮೆ ಮಾಡಿ ಬುಕ್ ಮಾಡ್ತಾ ಇದ್ದಾರೆ. ಅದನ್ನು ಇದೆ. ಅಯ್ಯೋ ಕಸ್ಟಮರ್ಸ್. ನಾನು ಆಪ್ಷನ್ ಇದೆ, ಅದು ಆಪ್ಷನಲ್ಲಿ ಇದೆ. ನಾನು ಅದಕ್ಕೆ ಫೋನ್ ಮಾಡಿ ಒಂದು ಕಾಲ್ ರೆಕಾರ್ಡ್ ಹಾಕಿದ್ನಲ್ಲ, ಅದಕ್ಕೆ ಆ ಡ್ರೈವರ್ ಓನರ್ ಇರೋ ಕಸ್ಟಮರ್ ಹೇಳ್ತಾರೆ, ನನಗೆ ಯಾಕೆ ಆಪ್ಷನ್ ಕೊಟ್ರಿ ನೀವು, ನಾವು ಅದಕ್ಕೆ ಮಾಡ್ತೀವಿ ಅಂತ. ಆಟೋಗಿಂತನೂ ಕಡಿಮೆ ಕರ್ಕೊಂಡ್ರು ಸರ್. 13 ಕಿಲೋಮೀಟ್ರಿಗೆ ಬರೀ ಎಷ್ಟು 196 ರೂಪಾಯಿ. 13 ಕಿಲೋಮೀಟ್ರಿಗೆ 196 ರೂಪಾಯಿ ಲೆಕ್ಕಕ್ಕೆ. ನಾನು ಅದಕ್ಕೆ ಫೋನ್ ಮಾಡಿ ಕೇಳಿದೆ ಅವತ್ತು, ಆ ಕಾಲ್ ರೆಕಾರ್ಡ್ ಎಲ್ಲ ಹಾಕ್ತೆ. ಅದು ಒಂದು 50,000 ಓಡ್ಬಿಟ್ಟೈತೆ, 70,000 ಓಡೈತೆ ಅದು ಆ ಕಾಲ್ ರೆಕಾರ್ಡನ್ನೇ. ಹಂಗಾಗ್ಬಿಡೈತೆ ಪರಿಸ್ಥಿತಿ. ಹೇಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ ಸರ್, ನೋಡಿ ಎಲ್ಲ ಜನ ಒಪ್ಕೊಳ್ಳಲ್ಲ. ಕೆಲವ್ರು ಏನಾಗುತ್ತೆ ಗೊತ್ತಾ, ಈಗ ಏರ್ಪೋರ್ಟಿಗೆ ಬರಬೇಕು, ಇಲ್ಲಿ ನೋಡಿ ಇವ್ರ ಕ್ಯಾನ್ಸಲೇಷನ್ ಆರ್ಡ್ರ್ ಈ ಥರ ಬಂದೈತೆ ನೋಡಿ, 15 ಕ್ಯಾನ್ಸಲ್ ಆಗಿದೆ ಅಂತ ನೋಡಿ, ರೆಡ್ ಕಾಣಿಸ್ತಾ ಇದೆಯಾ, ಈ ಥರ ಬಂದಿದೆ ರ್ಯಾಪಿಡೋದಲ್ಲಿ. ಇವನು ಏನು ಮಾಡ್ತಾನೆ, ಅಕ್ಸೆಪ್ಟೇಷನ್ ರೇಟಿಂಗ್ ಬೇರೆ ಇಟ್ಟಿದ್ದಾನೆ ಸಪ್ರೇಟು, ಕ್ಯಾನ್ಸಲೇಷನ್ ರೇಟಿಂಗ್ ಬೇರೆ, ಆಮೇಲೆ ಪರ್ಫಾರ್ಮೆನ್ಸ್ ರೇಟಿಂಗ್ ಬೇರೆ, 3 ಥರ ಇದೆ ಒಂದು. ನಾನು ಕಸ್ಟಮರ್ ಸರ್ವಿಸ್ ಕೊಟ್ಟಾಗ ಚೆನ್ನಾಗಿ ಕೊಟ್ಟಿರ್ತೀನಿ, ಯಾವುದೂ ಗಲಾಟೆ ಮಾಡಿರಲ್ಲ ನಾನು. ಆದರೆ ಇಲ್ಲಿ ಏನಾಗ್ತಾ ಇದೆ, ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ನೀವು ಹೇಳಿದ್ರಿ ಫೋನ್ ಮಾಡಿ ಫಸ್ಟ್ ಕನ್ಫರ್ಮ್ ಮಾಡಿ, ಇಲ್ಲಾಂದ್ರೆ ಅಲ್ಲಿ ಹೋದಾಗಾರು ಹೇಳಿ ಅಂತ. ನಾನು ಹೋಗೋದಕ್ಕೆ ಯಾಕೆ ಸುಮ್ಮನೆ 2 ಕಿಲೋಮೀಟ್ರ್ ಹೋಗಿ ಡೀಸೆಲ್ ಆನ್ ಮಾಡ್ಕೊಂಡು ಅವ್ರು ಬರಲ್ಲ ಅಂದಾಗ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು, ಕೂತಿದ್ದ ಜಾಗದಲ್ಲಿ ಫೋನ್ ಮಾಡೋಣ, ಹೋಗ್ಕೊಂಡ್ರೆ ಹೋಗೋಣ ಅಂತೇಳಿ ಬರೀ 5 ಫೋನ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಕ್ಕೆ 5 ಕ್ಯಾನ್ಸಲ್, 1 ಕ್ಯಾನ್ಸಲ್ಗೆ 2 ಪಾಯಿಂಟ್ ತೆಗಿತಾನೆ ಅವನು. ಸೊ ಹಂಗೆ ಹೋಗಿ ಈ ಥರ ಲೆವೆಲ್ ಬಂದಿರೋದು ಇದು. ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟು ಸುಮ್ಮನೆ ಮೀಟ್ರ್ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜಾಗದಲ್ಲೇ ಲಾಸ್ಟಲ್ಲಿ ಜಾಸ್ತಿ ಆಯಿತು ಅಂದಾಗ ನೋಡಪ್ಪ ಸರ್ಕಾರ ರೇಟ್ ಇದೆ ಅಂತೇಳಿ ಹೇಳಿ, ಆಗ ಅವರು ಇಲ್ಲ ನಾನು ಅಷ್ಟು ಕೊಡೋಕ್ಕಾಗಲ್ಲ ಅಂದರೆ ಬೇಕಾದ್ರೆ ಕಮ್ಮಿ ಮಾಡ್ಬೋದು, ಇಲ್ವಾ ನಾವು ಕೊಡೋಕ್ಕಾಗಲ್ಲ ಅಂದರೆ ಆಯಿತು ಬಿಡಿ ಸರ್ ಕೊಟ್ಬಿಡಿ ಅಂತ. ಅವಾಗ ಅಟ್ಲೀಸ್ಟ್ ದುಡ್ಡಾರಾಗುತ್ತೆ ಸಂಪಾದನೆ, ಅಕ್ಸೆಪ್ಟೇಷನ್ ರೇಟಿಂಗ್ ಆರ ಉಳಿತಿದೆ. ಇದು ಅದೇ ಹಂಗೆ ಮಾಡ್ಬೇಕು ಇವಾಗ ನೋಡಿ, ಎಲ್ಲಾನು ಟ್ರೈ ಮಾಡ್ಬೇಕು. ಹೌದು, ಆಗುತ್ತೆ ಅದನ್ನೆಲ್ಲ ಟ್ರೈ ಮಾಡಲೇಬೇಕು, ಯಾವ್ದು ವರ್ಕ್ ಆಗುತ್ತೆ ಅದ್ರ ಲೆಕ್ಕದಲ್ಲಿ ಹೋಗ್ಬೋದು. ಹೌದು. ಆಮೇಲೆ ಇನ್ನೊಂದು ಐಡಿಯಾ ಏನು ಮಾಡಿದ್ದೀನಿ ಗೊತ್ತಾ, ಇವಾಗ ಮೊನ್ನೆ ಆಫೀಸ್ಗೆ ಹೋಗಿದ್ದೆ, ಇಲ್ಲಿ ಟೌನರ್ ಆಫೀಸ್ಗೆ. ಆಫೀಸಲ್ಲಿ ಏನಾಗಿತ್ತು, ನಾವು ಹಿಂಗೆ ಡಿಸ್ಕಷನ್ ಮಾಡಿದೆ ಓನರು ನಾನು, ಸರಿಯಪ್ಪ ಒಂದು ಕೆಲಸ ಮಾಡೋಣ, ಇವಾಗ ಡಿಸೆಂಬರ್ ಒಳಗಡೆ ಫಸ್ಟು ಈ ಒಂದು ನವೆಂಬರ್ ತಿಂಗಳಲ್ಲಿ ಜನಗಳಿಗೆ ಒಂದು ಜಾಗೃತಿ ಏನು ಅಂದರೆ ನಾನೇ ತೋರಿಸ್ಬೇಕೀಗ ಡ್ರೈವರ್ಗಳಿಗೆ. ನಾನೇನು ಮಾಡ್ತೀನಿ ಅದನ್ನು ಫಾಲೋ ಮಾಡ್ತಾರೆ ಅವರು. ಎಲ್ಲೋದ್ರು ಅವ್ರು ಏನು ಹೇಳ್ತಾರೆ, ನಾಗೆ ಚೆನ್ನಾಗಿ ಹೇಳೋರೆ, ಗೌರ್ಮೆಂಟ್ ರೇಟ್ ಇಲ್ಲಿದೆ, ನಮ್ಮ ಹತ್ರ ಸ್ಲಿಪ್ ಇದೆ ನೋಡಿ ಅಂದ್ಬಿಟ್ಟು ಲ್ಯಾಮಿನೇಷನ್ ಮಾಡೋದು, ಕಸ್ಟಮರ್ ತೋರಿಸೋದು. ಕೆಲವರು ಟೌನರ್ ಅಪ್ಲಿಕೇಶನ್ ಬಳಸ್ಕೊಂಡು ತೋರಿಸ್ತಾ ಇದ್ರೆ, ಇನ್ನು ಕೆಲವ್ರು ಏನು ಮಾಡ್ದಂತೆ ಬರೀ ಸ್ಲಿಪ್ ತೋರಿಸ್ಬಿಟ್ಟು ದುಡ್ತಾ ಅಂತಾರೆ. ಇದೊಂದು ಸಮಸ್ಯೆ ಮಾಡ್ತಾವ್ರು ನಮಗೆ. ಏನು ಒಂದು ಹೇಳೋಕೋರು ಇವ್ರು 2 ಮಾಡ್ಕೊಂಡು ನಮ್ಮ ಹೆಸರು ಹೇಳ್ಕೊಂಡು ಹಂಗೆ ಮಾಡ್ತಾವ್ರು ಇವರು ಜನಗಳ ಹತ್ರ. ಸರ್ ನಾವು ನಾಗೇಶ್ ಅಂತ, ನಾ ಯಾವ ಅಧ್ಯಕ್ಷನೂ ಅಲ್ಲ, ನಮ್ಮ ನಾಗೇಶ್ ಅಂತ ನಮ್ಮ ಅಧ್ಯಕ್ಷರುಗಳು ಹೇಳಿದ್ದಾರೆ, ಗೌರ್ಮೆಂಟಿಂದ ಬಂದಿದೆ ನೋಡಿ ಸರ್, ಇಲ್ಲಿ ನಾವು ಪ್ರಿಂಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಸರ್ ಅಂತ ಹೇಳ್ಬಿಟ್ಟು, ಹೌದಾ ಅಂದ್ಬಿಟ್ಟು ಪಾಪ ಅವರು ಅದನ್ನು ಕೊಡ್ಕೊಂಡು ಹೋಯ್ತಾರೆ. 24 ರೂಪಾಯಿ ಕ್ಯಾಲ್ಕುಲೇಟರ್ ಲೆಕ್ಕ ಹಾಕ್ಬಿಟ್ಟು ದುಡ್ಡು ಇಸ್ಕೊಂತಾರೆ ಅವರು. ಹಿಂಗೆಲ್ಲ ನಡೀತಾವೆ ಸರ್ ಹಿಂದ್ಗಡೆ. ನನಗೆ ಗೊತ್ತಿಲ್ಲ, ಇದು ಮೊನ್ನೆ ಗೊತ್ತಾಯ್ತು. ಯಾವ್ಯಾವ ಥರನೋ ಫೇಮಸ್ ಆಗ್ತಿರಲ್ಲ. ಅದಕ್ಕೆ ಇವ್ರೇನು ಹೇಳ್ತಾರೆ ಗೊತ್ತಾ, ನೀವೇ ಅದೇನೋ ಹೇಳ್ತಾರಲ್ಲ, ನೀವಂತರ ನೀವು ಹೇಳೋದ್ರಲ್ಲ ಮೇಸ್ಟ್ರಂಗೇನೆ, ಅವರು ಅದನ್ನ ಹೇಳ್ತಾರೆ. ನೀನ್ ಮೇಸ್ಟ್ರ ಆಗ್ಬಿಟ್ಟಿದ್ಯಾ ಗುರು, ನೀನ್ ಏನ್ ಹೇಳ್ತೀಯ ಅದನ್ನೇ ಕೇಳ್ತಾರ ಅವರು ಸ್ಟೂಡೆಂಟ್ಗಳು. ನೀನ್ ಸರಿ ಮಾಡಪ್ಪ, ನೀನ್ ಮೊದ್ಲು ಮಾಡೋ ಏನಾರು ಒಂದು ಮಾಡಿ ತೋರ್ಸಪ್ಪ ನೀನು ಅಂತ. ಅದಕ್ಕೆ ಐಡಿಯಾ ಏನ್ ಮಾಡಿದೀವಿ ಗೊತ್ತಾ, ಫಸ್ಟ್ ಕಸ್ಟಮರ್ಗಳಿಗೆ ಕರ್ಕೊಂಡು ಹೋಗಿ ಮಾಹಿತಿ ಕೊಡೋದು ಸ್ಟಾರ್ಟಿಂಗ್ ಅಲ್ಲಿ. ಸರ್ ಈ ತರ ಇದೆ ಸರ್ಕಾರದ ರೇಟು ಅಂತ, ಅಲ್ಲಿಗೆ
ಬುಕ್ಕಿಂಗ್ ತಗೊಳ್ಳುವಾಗಲೇ ಏನು ಮಾಡಬೇಕು, ಜಾಸ್ತಿ ಲಾಸ್ ಆಗಬಾರ್ದು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 20 ರೂಪಾಯಿ ಕಿಲೋಮೀಟರ್ ಇರೋದನ್ನ ತಗೋಬೇಕು. 20 ರೂಪಾಯಿ ಕಿಲೋಮೀಟರ್ ಬಂದಿರ್ತದಲ್ಲ ರೇಟು, ಅಂಥದ್ದನ್ನ ಮಾತ್ರ ಅವ್ರಿಗೂ ನಮಗೂ ಕಾಣುತ್ತಲ್ಲ. ಈಗ 15 ಕಿಲೋಮೀಟರ್ 300 ರೂಪಾಯಿ ತೋರಿಸಿರುತ್ತೆ ಅಂತ ಬುಕ್ಕಿಂಗ್ ತಗೊಳ್ಳೋದು. ಈಗ ನಮ್ಗೆ 15 ಕಿಲೋಮೀಟರ್ಗೆ ಎಷ್ಟು ಬರಬೇಕು, 24 ರೂಪಾಯಿನಾಗ ಬರಬೇಕು. ಸೊ ಇವನು 20 ರೂಪಾಯಿನಾಗ ಕೊಟ್ಟಿದ್ದಾನೆ. ಇನ್ನು 4 ರೂಪಾಯಿ ಅಂದರೆ ಅಲ್ಲಿಗೆ 15 ಮೂರಲೆ 45 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಕರೆಕ್ಟಾ? ಇಂಥ ಬಾಡಿಗೆ ತಗೊಂಡು ಕಸ್ಟಮರ್ಗೆ ಫಸ್ಟೇ ಹೇಳೋದು, ಅದನ್ನು ವಿಡಿಯೋ ಮಾಡ್ಕೊಳ್ಳೋದು. ಮಾಡಿಕೊಂಡು ನೋಡಿ ಸರ್ ಹಿಂಗಿದೆ ಅಂತಂದಾಗ ಅವರು ಇಲ್ಲ ನಾನೆಲ್ಲ ಕೊಡಲ್ಲ ಅಂತ ಹೇಳ್ತಾರೆ. ಆಯಿತು ಸರ್, ಏನು ಬೇಜಾರು ಮಾಡ್ಕೋಬೇಡಿ, ಪರವಾಗಿಲ್ಲ, ನಾನೇ ನಿಮಗೆ ಅದನ್ನು ಡಿಸ್ಕೌಂಟ್ ಮಾಡೇ ಕೊಡ್ತೀನಿ. ಆದರೆ ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ನಾವು ಜನವರಿ ಮೇಲೆ ನಾವು ಈ ಬೇರೆ ಯಾವ ಅಪ್ಲಿಕೇಶನ್ ಬಳಸಲ್ಲ ಅಂತೇಳಿ ಒಂದು ಮಾಹಿತಿನ ಕೊಟ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿ. ಈಗ ನಮ್ಮ ಬಿಲ್ ಹೆಂಗಿದ್ರು ಅದು 300 ಚಿಲ್ಲರೆ ಏನು ಜಾಸ್ತಿ ಬರುತ್ತೆ. ಬಂದಾಗ ಏನಾಗುತ್ತೆ, ಅದನ್ನು ಡಿಸ್ಕೌಂಟು ನಾವು ಕೊಟ್ಬಿಟ್ಟು ಆ ಬಿಲ್ಲನ್ನು ಕ್ಲೋಸ್ ಮಾಡಿ ಆ ಬಿಲ್ಲನ್ನು ಅವ್ರಿಗೆ ಕಳಿಸಿ, ಅವ್ರ ಹೆಸರು ನಂಬರ್ ಹಾಕ್ಬಿಟ್ಟು ಆ ಬಿಲ್ಲನ್ನು ಅವ್ರಿಗೆ ಕಳಿಸಿ. ಈ ಥರ ಒಂದು ದಿನಕ್ಕೆ ನೀವು 10-15 ನೀವು ಬುಕ್ಕಿಂಗ್ ಮಾಡಿದ್ರೆ ಒಂದು ತಿಂಗಳಿಗೆ ನಂತರ ಇರೋವಂಥ 10,000 ಡ್ರೈವರ್, ಮಿನಿಮಮ್ 10,000 ಡ್ರೈವರ್ಗಳು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದರೆ ತಿಂಗ್ಳಿಗೆ 300 ಬಾಡಿಗೆ ಆಯಿತು ಒಬ್ಬಂದು 300 ಅಂತಾರೆ. ಅಲ್ಲಿ 30,000 ಕಸ್ಟಮರ್ಸ್ಗಳು ಒಂದು ದಿನಕ್ಕೆ. ಸಾರಿ 10 ಅಂದರೆ ಕರೆಕ್ಟ್, ಒಂದು ದಿನಕ್ಕೆ 30,000 ಜನಗಳಿಗೆ ರೀಚ್ ಆಯಿತು. ಸೊ ಈ ಥರ 30,000 ಅಂತ 2 ತಿಂಗಳಿಗೆ 60,000 ಜನ ಆಯಿತು ಅಂದರೆ, ಅಲ್ಲ 2 ದಿನಕ್ಕೆ 60,000 ಜನ ಆಯಿತು ಅಂದರೆ ಅದು 1 ತಿಂಗಳಿಗೆ 2 ತಿಂಗಳು ಪ್ಲ್ಯಾನ್ ನಮ್ಮದು. ಅಷ್ಟರೊಳಗಡೆ 1,00,000 ರೀಚ್ ಆಗಿರ್ತಾರೆ. ಲಕ್ಷ ಮಿನಿಮಮ್ ಅಷ್ಟು ಆಗಿರ್ತಾರೆ. ಜನವರಿ 1ನೇ ತಾರೀಕಿಂದ ಈ ಅಪ್ಲಿಕೇಶನ್ನ ಕಂಪ್ಲೀಟ್ ಅನ್ಇನ್ಸ್ಟಾಲ್ ಮಾಡಿಬಿಡ್ಬೇಕು. ಯಾವುದು ರ್ಯಾಪಿಡೋ, ನಮ್ಮ ಯಾತ್ರೆ, ಓಲಾ, ಊಬರ್ ಏನೇನಿದಾವೆ ಎಲ್ಲನೂ ಅನ್ಇನ್ಸ್ಟಾಲ್ ಮಾಡಿ ಜನವರಿಯಿಂದ ನಾನೇನು ಫಾಲೋ ಮಾಡ್ತೀನಿ ನೋಡಪ್ಪ, ನಾನು ಮಾಡಿರೋದು ಇದೊಂದೇ. ಯಾಕಂದರೆ ನಾನು ಈಗ ಆಲ್ರೆಡಿ ಕಸ್ಟಮರ್ಗೆ ರೀಚ್ ಮಾಡಿದ್ದೀನಿ. ಅವ್ರದ್ದು ಏನು ಮಾಡ್ತಾರೆ, ಅವರೆಲ್ಲರೂ ನಾನೊಬ್ಬನೇ ಲಾಗೌಟ್ ಮಾಡ್ದಂತ ಎಲ್ಲರ ಕೈಲೂ ಲಾಗೌಟ್ ಮಾಡಿಸ್ಬಿಟ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಇರಪ್ಪ ಅವ್ನು ಯಾವತ್ತೋ ಯಾರಿದ್ದ ಡ್ರೈವರ್ಗಳು ಹೇಳಿದ್ರು, ಈಗ ನಾನು ನಿಮ್ಗೆ ಇವಾಗ ಸರ್ವಿಸ್ ಕೊಟ್ಟಿರ್ತೀನಿ, ನೀವು ಸಾಯಂಕಾಲ ಬರ್ಬೇಕಾದ್ರೆ ಬೇರೆ ಯಾರೋ ಡ್ರೈವರ್ ಬರ್ತಾರೆ, ಅವರು ಅದನ್ನೇ ಹೇಳಿರ್ತಾರೆ ಅನ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ಅಲ್ಲಿ ಕುತ್ಕೊಳ್ಳುತ್ತೆ, ಓ ಇರಪ್ಪ ಇದು ಯಾಕೋ ಜನವರಿಯಿಂದ ಗಾಡಿ ಸಿಗಲ್ಲ ಅನ್ಸುತ್ತೆ, ನಾವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಹೇಳ್ದಾಗ ಡೌನ್ಲೋಡ್ ಮಾಡಿಲ್ಲ ಅಂದ್ರೂ ಇನ್ನೊಬ್ಬ ಹೇಳ್ದಾಗ ಡೌನ್ಲೋಡ್ ಮಾಡಿರ್ತೀರ. ಆಯಿತು, ಅದು ಯಾವ ಮಾಡಿದ್ರು ನೆಕ್ಸ್ಟ್ ಡೇ ಅವ್ನು ಇನ್ನೊಬ್ಬ ಡ್ರೈವರ್ ಬಂದು ಅದನ್ನೇ ಹೇಳ್ಬೇಕಾದ್ರೆ ಅದೇ ಕಸ್ಟಮರ್ ಒಬ್ಬರೇ ಇರ್ತಾರೆ, ಡ್ರೈವರ್ಗಳು 100 ಜನ ಚೇಂಜ್ ಆಗ್ತಾರೆ. ಆದರೆ ನಿಮಗೆ ಗಾಡಿ ಅಂತೂ ಬಂದೇ ಬರುತ್ತೆ ಯಾರೊಬ್ರು. ಬಟ್ ಎಲ್ಲ ಡ್ರೈವರ್ಗಳು ಈ ಥರ ಫಾಲೋ ಅಪ್ ಮಾಡಿದ್ರೆ ಏನಾಗುತ್ತೆ, ಒಂದು 2 ತಿಂಗಳೊಳಗಡೆ ಎಲ್ಲ ರೀಚ್ ಆಗಿರ್ತಾರೆ. ಯಾವುದೋ ಈ O8 ಅಪ್ಲಿಕೇಶನ್ ರೀಚ್ ಆಗಿರುತ್ತೆ. ಜನವರಿಯಿಂದ ಎಲ್ಲ ಅಪ್ಲಿಕೇಶನ್ನು ಲಾಗೌಟ್ ಮಾಡೋದು ಅಷ್ಟೇ. ಅವ್ರ ಹತ್ರ ಹೋಗೋದೇ ಬೇಡ, ನಾವು ನಿನಗೆ ಜಾಸ್ತಿ ಕೊಡ್ತಾ ಇದೆ ಕಮ್ಮಿ ಕೊಡ್ತಾ ಇದ್ದೇವೆ ಯಾರು ಕೇಳೋದೇ ಬೇಡ, ಲಾಗೌಟ್ ಮಾಡಿಬಿಟ್ಟು ಇದೊಂದು ವೆಯ್ಟ್ ಮಾಡ್ರಪ್ಪ ನೀವು, ಆವಾಗ ಎಲ್ಲ ಕಸ್ಟಮರ್ ಇಲ್ಲಿ ಬಂದೇ ಬರ್ತಾರೆ ಅನ್ನೋದು ಒಂದು ಐಡಿಯಾ ಮಾತಾಡಿದ್ವಿ. ಇದನ್ನು ಪ್ಲಾನ್ ಮಾಡಬೇಕು ಅಂತ ಇದ್ದೀನಿ ನಾನು. ಚೆನ್ನಾಗಿದೆ ಈ ಪ್ಲಾನ್. ಬಟ್ ನಿಮ್ಗೆ ಇದಕ್ಕೆ ಬರೀ ಫೇಸ್ಬುಕ್ ಸಾಕಾಗಲ್ಲ ಅನ್ಸುತ್ತೆ. ಹೌದು, ನೀವು ಇದಕ್ಕೆ ಯೂಟ್ಯೂಬ್ ಇಲ್ಲಿ ಕರೆಕ್ಟ್. ನಾನೀಗ ಒಂದೇ ವಿಡಿಯೋನ ಎಲ್ಲಾದ್ರಲ್ಲೂ ಆಗ್ತಾ ಇದ್ದೀನಿ. ಒಂದು ಎರಡನೇದೇನು ಅಂದರೆ ನಂತರ ವಿಡಿಯೋ ಮಾಡೋರಲ್ಲಿ ಈಗ 10 ಜನ ಹುಟ್ಟವ್ರೆ. ಅವ್ರ ಕಡೆಯಿಂದ ಒಂದಷ್ಟು ಅದೇ ಥರನೇ ನಾನೇನು ಪ್ಲಾನ್ ಮಾಡ್ತೀನಿ ಅದೇ ಥರ ಮಾಡಿಸ್ತಾ ಇದ್ದೀನಿ. ನೀವು ಹೇಳೋದಂಗೆ 24ಕ್ಕೆ ನಿಮಗೆ ಕರೆಕ್ಟಾಗಿ ಸಿಕ್ಕಿದ್ರೆ, ಹೌದು, ದಿನಕ್ಕೆ 10 ರೈಡ್ ಅಂತ ಅನ್ಕೊಂಡ್ರು, ಹೌದು, ನೀವು ಏನಿಲ್ಲ ಅಂದ್ರೂ ದಿನಕ್ಕೆ 3ರಿಂದ 4 ಸಾವಿರ ದುಡಿಬೋದು. ಅದನ್ನೇ ನಾನು ಹೇಳ್ತಾ ಇರೋದು. ಈಗ ನೋಡಿ 100 ಕಿಲೋಮೀಟರ್ ಗಾಡಿ ಓಡ್ತೇವೆ ಸರ್, ನೀವು ಹೇಳೋ ಪ್ರಕಾರ 24 ರೂಪಾಯಿ ಫಿಕ್ಸ್ ಸಿಗ್ಬಿಟ್ರೆ 100 ಕಿಲೋಮೀಟರ್ ಗಾಡಿ ಹೋದ್ರೆ ಈಗ 10 ಬಾಡಿಗೆನಲ್ಲಿ ಒಂದು 10 ಕಿಲೋಮೀಟರ್ ಇರ್ಬೋದು, ಒಂದು 20 ಇರ್ಬೋದು, ಒಂದು 8 ಇರ್ಬೋದು, ಒಂದು 6 ಇರ್ಬೋದು, ಹೆಂಗೆ ಲೆಕ್ಕ ಹಾಕೊಂಡ್ರು ಕೂಡ 100 ಕಿಲೋಮೀಟರ್ ಗಾಡಿ ಓಡುತ್ತೆ. 2,400 ರೂಪಾಯಿ ಬರುತ್ತೆ 100 ಕಿಲೋಮೀಟ್ರಿಗೆ 10 ಬುಕ್ಕಿಂಗಿಗೆ ನಾನು ಹೇಳೋದು ಉದಾಹರಣೆಗೆ. ಇಲ್ಲ ಅದೇ 10 ಬುಕ್ಕಿಂಗಲ್ಲಿ 200 ಕಿಲೋಮೀಟರ್ ಗಾಡಿ ಓಡಾಯ್ತು ಅಂದ್ಕೊಳ್ಳಿ, ಒಂದು ದಿನಕ್ಕೆ ಓಡುತ್ತೆ ಆರಾಮಾಗಿ ಕರೆಕ್ಟಾಗಿ. ಅದೇ 24 ರೂಪಾಯಿ ನನಗೆ 4,800 ರೂಪಾಯಿ ಸರ್. 4,800 ರೂಪಾಯಲ್ಲಿ 200 ಕಿಲೋಮೀಟ್ರಿಗೆ 1,200 ರೂಪಾಯಿ ಡೀಸೆಲ್ ಆಗುತ್ತೆ. ಅಲ್ಲಿಗೆ ಎಷ್ಟಾಯಿತು, 1,200 ರೂಪಾಯಿ ಅಲ್ಲಿ ಹೋಯ್ತು ಅಂದರೆ 4,800ರಲ್ಲಿ 3,200 ರೂಪಾಯಿ ಉಳಿತು. ಸೊ 3,600 ರೂಪಾಯಿ ಒಬ್ಬ ಡ್ರೈವರು ಡೀಸೆಲ್ ಕಳೆದು ಉಳಿಸ್ತಾನೆ. ಆ 3,600 ರೂಪಾಯಿನಲ್ಲಿ 600 ರೂಪಾಯಿನ ಗಾಡಿಗೆ ಅಂತ ಸಪ್ರೇಟಾಗಿ ಎತ್ತು ಮಾಡಿಬಿಟ್ರು ಇನ್ನು 3,000 ರೂಪಾಯಿ ತನ್ನ ಫ್ಯಾಮಿಲಿ ಮೈಂಟೈನ್ನ ಸೂಪರಾಗಿ ಎಲ್ಲರಿಗಿಂತ ಅದ್ಭುತವಾಗಿ ನಡೆಸ್ಬೋದು. ಅಲ್ಲಿಗೆ 90,000 ಆಯಿತು ಒಂದು ತಿಂಗಳಿಗೆ. ಅವ್ನು ಕರೆಕ್ಟಾಗಿ ಒಂದು ತಿಂಗಳಿಗೆ ಸಂಪಾದನೆ ಮಾಡಿದ್ರೆ 30 ದಿವಸನೂ ಸಂಪಾದನೆ ಮಾಡಿದ್ರೆ 90,000 ರೂಪಾಯಿ ಅವನಿಗೆ ಫ್ಯಾಮಿಲಿಗೆ ಅಂತ ಉಳಿಯುವಂಥ ದುಡ್ಡು. ಅದರಲ್ಲಿ ಅವ್ನ ಮನೆ ಕಟ್ಕೋಬೋದು, ಮಕ್ಕಳು ಫೀಸು ನೋಡ್ಕೋಬೋದು, ವಯಸ್ಸಾಗಿರೋರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೋದು. ಈಗ ದುಡ್ಡು ಇಲ್ಲದೆ ಇರೋದಕ್ಕೆ ತಾನೇ ಯಾರನ್ನ ಒಬ್ರನ್ನ ಕಮ್ಮಿ ಮಾಡಿ ಇನ್ನೊಬ್ರಿಗೆ ಚೆನ್ನಾಗಿ ಮಾಡೋಕ್ಕಂಗೆ ಕೂತಿದ್ದಾರೆ. ಎಲ್ಲ ಚೆನ್ನಾಗಿ ಬಂದರೆ ಎಲ್ಲರನ್ನೂ ನೋಡ್ತಾರೆ ಅವರು.
ನೀವೇನ್ ಹೇಳಿದ್ರಿ. ಹಾಂ ಇಟ್ ಇಸ್ ವೆರಿ ಸೆನ್ಸಿಬಲ್. ಇದು ಇನ್ನೂ ಒಂದು ಐತೆ ಇದರಲ್ಲಿ ಟ್ವಿಸ್ಟ್ ಏನು ಗೊತ್ತಾ, ಈಗ 20 ರೂಪಾಯಿ ಕಿಲೋಮೀಟರ್ಗೆ ಇರೋದು ಅದು ಕಡಿಮೆ ಬರೋದು. ಆದರೆ ಕೋರಮಂಗಲ, ಇಂದಿರಾನಗರ, BTM, HSR ಲೇಔಟ್, ಈ ಎಲೆಕ್ಟ್ರಾನಿಕ್ ಸಿಟಿ ಇಂಥ ಕಡೆ ಹೋದಾಗ ಕಿಲೋಮೀಟ್ರಿಗೆ 40 ರೂಪಾಯಿನೂ ಕೂಡ ಚಾರ್ಜ್ ಮಾಡ್ತಾನೆ. ಕರೆಕ್ಟಾ? ಅಂಥ ಬುಕ್ಕಿಂಗು ಕೂಡ ಬರುತ್ತೆ ನನಗೆ. ಅದನ್ನು ತಗೊಬೇಕು. ಆಗಲೂ ಮೀಟ್ರ್ ಹಾಕ್ಬೇಕು. ಮೀಟ್ರ್ ಹಾಕ್ಬಿಟ್ಟು ಅವ್ರಿಗೆ ಡಿಫ್ರೆನ್ಸ್ ತೋರಿಸ್ಬೇಕು. ಈಗ ಕಡಿಮೆ ಬಂದಿರೋ ಕಸ್ಟಮರ್ಗಳು ಡೌನ್ಲೋಡ್ ಮಾಡಲಿಲ್ಲ ಅಂದ್ರೂ ಈ ಜಾಸ್ತಿ ಬಂದಿರೋರು ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವು ಉಲ್ಟಾ ಹೊಡೆದಂಗೆ ಆಯ್ತು. ಅವಾಗ ಜನ ಇದೇನು ಇದು ಹಿಂಗಾಗೋಯ್ತಲ್ಲ ಅಂತ ಅವ್ನು ಕಸ್ಟಮರ್ ಕೇರ್ ಇವನು ರ್ಯಾಪಿಡೋ, ಓಲಾ ಇವರೆಲ್ಲ ಯಾಕೆ ಇದು ಹಿಂಗಿದ್ದಂಗೆ ಕಮ್ಮಿ ಆಗೋಯ್ತಲ್ಲ ಅಂತ. ಈಗ ಪೀಕ್ ಅವರಲ್ಲಿ ಅಂತೇನೆ ಜಾಸ್ತಿ ತೋರಿಸ್ತಾನೆ ಕರೆಕ್ಟು. ನಾವು ಬಾಡಿಗೆ ಹೊಡೆಯೋಕ್ಕಾಗದೆ 1-2 ಅಷ್ಟೇ. ಅವ್ನು ಹೇಳಿರ್ತಾರ 40 ರೂಪಾಯಿ 30 ರೂಪಾಯಿ ಕಿಲೋಮೀಟರ್ ಹಂಗೆ. ಬಟ್ ಎಲ್ಲ ಟೈಮಲ್ಲಿ ಸಿಗಲ್ಲ. ಜನ ಏನು ಮಾಡ್ತಾರೆ, ಬುಕ್ಕಿಂಗ್ ಅವಾಗ ನಾವು ತಗೋತೀವಿ ಅಂತ ಹೇಳಿರ್ತೀವಲ್ಲ, ಇಲ್ಲಿ ನಾವು 24 ರೂಪಾಯಿನ ಇರೋದು, ನಿಮ್ಮ ಗಾಡಿ ಸಿಕ್ಕಿಲ್ಲ ಅಂದರೆ ಇದು ಟ್ರೈ ಮಾಡಿ ಅಂತ. ಅವಾಗ ಅವ್ನು ಏನು ಮಾಡ್ತಾನೆ, ನಾನ್ ಪೀಕ್ ಅವ್ರಲ್ಲಿ ಗಾಡಿ ಸಿಗ್ತಾರಲ್ಲ ಅವ್ನಿಗೆ, ಎತ್ಕೊಳ್ಳಲ್ಲ ಯಾರೂ. ಆಗ ಆಟೋಮೆಟಿಕ್ಕಾಗಿ ಇದಕ್ಕೆ ಬಂದ್ಬಿಡ್ತಾನೆ ಅವಾಗಲೇ. ರೀಚ್ ಆಗ್ಬಿಡುತ್ತದು. ಇಲ್ಲಿ ಜನಕ್ಕೆ ಏನಾಗ್ಬಿಟ್ಟಿದೆ, ನಿನ್ನೆ ಒಂದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ ಸರ್ ನಾನು ಬೆಳಿಗ್ಗೆ ಬಾಣೇಶ್ವಡಿಯಿಂದ. ಬೆಳಗಿನ ಜಾವ ಒಂದು 6 ಗಂಟೆ ಅನ್ಕೋತೀನಿ, 5:50. 4 ಸಲ ಬುಕ್ಕಿಂಗ್ ಬಂತು, ಏರ್ಪೋರ್ಟ್ ಅಂತ. ಬಟ್ ಅವರು 549 ತೋರಿಸ್ತಿತ್ತು 28.5 ಕಿಲೋಮೀಟ್ರಿಗೆ. ನಾನು ತಗೊಳ್ಳಿಲ್ಲ, ಬಿಟ್ಬಿಟ್ಟೆ. ಅವರೇ ಏನು ಮಾಡಿದ್ರು, 40 ರೂಪಾಯಿ ಸೇರಿಸೋರು ಫಸ್ಟು. ಆಗಲೂ ತಗೊಳ್ಳಿಲ್ಲ. ತಿರ್ಗಾ 40 ಸೇರಿಸಿ 80 ರೂಪಾಯಿ ಸೇರಿಸಿದ್ರು. ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡೆ, ಫೋನ್ ಮಾಡಲಿಲ್ಲ ಅವ್ರಿಗೆ ನಾನು. ಅವ್ರ ಕಡೆಯಿಂದ ನನಗೆ ಗೊತ್ತಿದ್ದು ಏರ್ಪೋರ್ಟ್ಗೆಲ್ಲ ಅವ್ರು ಫ್ಲೈಟ್ ಬೇಕೇ ಬೇಕು ಗಾಡಿ ಅವ್ರಿಗೆ. ನನಗೆ ಗೊತ್ತಿತ್ತು ಡಿಮ್ಯಾಂಡ್. ನಾನು ಅಂದರೆ ಫೋನ್ ಮಾಡಿದಾಗ ಅವರು ಒಪ್ಕೊಂಡೆ ಹೋಗ್ಕೋತಾರೆ ಅಂತ. ಫೋನ್ ಮಾಡಿದ್ರು, ಸರ್ ಭಯ ಲೇಟ್ ಆಗೋಯ್ತು ಭಯ, ಹಂಗೆ ಅಂದ್ಕೊಂಡೇನೋ ಮಾತಾಡಿದ್ರ. ಸರಿಯಪ್ಪ ಈ ಥರ ಇದೆ, 24 ರೂಪಾಯಿ ಕಿಲೋಮೀಟ್ರು ಪ್ಲಸ್ ಟೋಲು ಕೊಟ್ಟರೆ ಬರ್ತೀನಿ ಅಂತ ಹೇಳಿದೆ. ಬಟ್ ಇವಂದೇನಾಗಿದೆ, ಇವ್ರು ಬುಕ್ ಮಾಡುವಾಗ ನಾನ್ ಟೋಲ್ ರೂಟ್ ತೋರಿಸೈತೆ. ನಾನ್ ಟೋಲ್ ರೂಟು 28.5 ಕಿಲೋಮೀಟ್ರು. ಸೊ ನಂದು ಆಮೇಲೆ ಅಲ್ಲೋಗಿ ನ್ಯಾವಿಗೇಷನ್ ಹಾಕಿದ್ರೆ ಅವನು ಟೋಲ್ ರೋಡ್ ತೋರಿಸ್ತಾ ಇದ್ದಾನೆ. ಆವಾಗ 34 ಕಿಲೋಮೀಟ್ರ್ ಬರ್ತೈತೆ. ಅದಕ್ಕೆ ನಾನು ಹೇಳ್ದೆ ಅವನಿಗೆ, ನೋಡಪ್ಪ ಕಿಲೋಮೀಟ್ರ್ ಇಲ್ಲೇ ನೋಡಿದ್ದೀನಿ ನೋಡು. ಈಗ ಅವನು ನನಗೆ ಬುಕ್ಕಿಂಗ್ ಬರುವಾಗ 28.5 ತೋರಿಸ್ತಾ, ಈಗ ನಿಂದು 34 ತೋರಿಸ್ತಾ ಇದೆ. 34 ಪ್ಲಸ್ ಇಂಟು 24 ಪ್ಲಸ್ 120 ಇಷ್ಟಾಗುತ್ತೆ ಅಂದೆ. ಎಷ್ಟಾಗುತ್ತೆ ಟೋಟಲ್ ಅಂದ? 904 ರೂಪಾಯಿ ಆಗುತ್ತಪ್ಪ ಅಂದೆ. ಆಯಿತು ಸರ್ ನಾನು ಕೊಡ್ತೀನಿ ಅಂದ. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಆ 904 ರೂಪಾಯಿ ಕೊಟ್ಟರು, ತಗೊಂಡು ಬಂದುಬಿಟ್ಟೆ ಅಲ್ಲಿ. ಹಂಗೆ ಈ ಥರ ಸಿಚುವೇಶನ್ಗಳು ಇರ್ತವೆ. ಅದರಲ್ಲೂ ಏರ್ಪೋರ್ಟ್ ಬಾಡಿಗೆಗಳಿಗೆ ನಾವಾಗಿನ ಫೋನ್ ಮಾಡಿದ್ರೆ ಅವ್ರು ಕ್ಯಾನ್ಸಲ್ ಮಾಡಿ ಬೇರೆ ಗಾಡಿ ಬುಕ್ ಮಾಡ್ಕೊತಾರೆ. ಅವರಾಗಿದ್ದು ಅವ್ರು ಮಾಡೋವರೆಗೂ ಸುಮ್ಮನೆ ಇರ್ಬೇಕು ನಾವು. ಅವಾಗ ಅಲ್ಲಿ ಟೈಮ್ ಹೋಗಿರ್ತದಲ್ಲ, ಅವಾಗ ಅವರು ಬಂದೇ ಬರ್ತಾರೆ. ಆಗ ಏರ್ಪೋರ್ಟ್ ಅಂತೂ ಯೂಶಲಿ ಬರ್ತಾರೆ. ಹೌದು. ಬಟ್ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ, ಕಂಪ್ಲೇಂಟ್ ಮಾಡ್ಬಿಟ್ಟು ತಿರ್ಗಿ ಆ ದುಡ್ಡನ್ನ ವಾಪಸ್ ತಗೋತಾರೆ ಅಲ್ಲಿ ಓಲಾ ಊಬರಲ್ಲಿ. ಅದು ಬೇರೆ ಮಾಡ್ತಾರೆ. ಹಿಂಗೆ ತಗೊಂಡ್ರು ಅಂತ ಹೇಳ್ಬಿಟ್ಟು ಇವರು ಪೇ ಮಾಡಿರೋ ಸ್ಕ್ರೀನ್ಶಾಟ್ನೆಲ್ಲ ಅವರು ಮೇಲಲ್ಲಿ ಸೆಂಡ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ನಮ್ಮ ಇದು ವಾಲೆಟಲ್ಲಿ ಮೈನಸ್ ಮಾಡಿ ಅವ್ರಿಗೆ ದುಡ್ಡನ್ನ ಅದನ್ನು ಕೊಟ್ಬಿಟ್ಟು ನಾವು ದುಡ್ಡು ಕೊಟ್ಟವರೆಗೂ ನಾವು ನೆಕ್ಸ್ಟ್ ಡ್ಯೂಟಿ ಮಾಡಿದ್ರಲ್ಲಿ ಕಟ್ ಮಾಡ್ಕೊಂತಾರೆ ನಾನು. ಅದಕ್ಕೆ ನಾನು ಏನು ಹೇಳ್ತೀನಿ, ಓಲಾ ಊಬರಲ್ಲಿ ಯಾರೋ ಡ್ಯೂಟಿನೇ ಮಾಡಬೇಡ್ರಪ್ಪ ಇದರಲ್ಲಿ, ನಿಮಗೆ ಲಾಸು, ಯಾವಾಗಿದ್ರು ಲಾಸೇ ಅದು ಅಂತ. ಈ ಥರ ಎಲ್ಲ ನಡೀತವೆ ಸರ್. ಅದು ನಿನ್ನೆ ನೋಡಿರೋದು ನೀವು, ಮಾರ್ಚಲ್ಲಿ ನಡೆದಿದ್ನ ನಾನು ಮತ್ತೆ ಫಾರ್ವರ್ಡ್ ಮಾಡಿದೆ. ಮತ್ತೆ ಹಾಕಿರೋದು ಅದು ಏರ್ಪೋರ್ಟ್ ಝೋನ್ಗೆ ಹೋಗಿದ್ದು ಒಳಗಡೆ. ಎಲ್ರು ಏನ್ ತಿಳ್ಕೊಂಬಿಟ್ಟಾರೆ, ನಿಮ್ಮ ಥರನೇ ಇವಾಗ ಹೋಗೋರೆ ಅಂತ ತಿಳ್ಕೊಂಬಿಟ್ಟಾರೆ. ಇರ್ಲಿ ಅದು ಹಂಗೆ ಇರಲಿ, ಬಿಸಿ ಹಂಗೆ ಇರ್ಬೇಕದು. ಅವನು ನೋಡಿ ಸಾಕಾಗ್ಬಿಟ್ಟು, ಇವು ಏನೇ ನಿನ್ ಗೋಲ್ಡ್ ಹೊರ್ಬಿಡು ನನಗೆ ಕರಿಬೇಕು ಅವನು. ಈಗೆಲ್ಲ ನಮ್ಮ ಡ್ರೈವರ್ಗಳು ಲೆಫ್ಟ್ ಸೈಡ್ ಅಲ್ಲಿ ಫ್ಯಾನು ಸರ್ ಆಯ್ತು ಯಾವ ಕಡೆ? ಆಯ್ತು ಮಾಡಿ. ಅರ್ಕೆರೆ ಯಾಕೆ ಫೋನ್ ಮಾಡಿ ಮೆಸೇಂಜರಲ್ಲಿ ಮೆಸೇಜ್ ಮಾಡಿ ಮಾಡ್ತೇನೆ. ಅಯ್ಯೋ ನಾಗೇಶ್ವರ ಎಲ್ಲಿಗೋದ್ರು ಗಾಳಿ ಫುಲ್ ಬರ್ತಾನೆ ಇರುತ್ತೆ ನೋಡಿ. ಹೌದು, ಎಲ್ಲ ಕಡೆ ಫ್ಯಾನ್ಸ್. ಹೌದು. ಈ ಅಧ್ಯಕ್ಷರು ನಿಮ್ಮನ್ನ ಯಾರು ಮಾಡಿದಾರೆ ಅವ್ರನ್ನ ಸ್ವಲ್ಪ ಹುಡ್ಕೊಂಡು ಹೋಗಿ ಅವ್ರು ನಿಮ್ಮ ಹೆಸರು ಹೇಳ್ಕೊಂಡು ಏನೇನೋ ಮಾಡ್ಬಿಡ್ತಾರೆ. ಆಮೇಲೆ ಹುಷಾರಾಗಿರ್ಬೇಕು ನೀವು. ಹೌದು, ನಾನು ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಪ್ಪ, ನಾನು ಯಾವ ಅಧ್ಯಕ್ಷ ಅಲ್ಲ, ನನ್ನ ಹೆಸ್ಕೊಂಡು ಯಾರು ಏನು ಮಾಡಿದ್ರು ನಾನು ಅದಕ್ಕೆ ಜವಾಬ್ದಾರನಲ್ಲ ಅಂತ.
ನಿಮ್ ಹೆಸರಲ್ಲೇ ಇದೆಯಲ್ಲ ಅದು ಹಂಗೆ ಆಗಿರೋದು. ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ಅಧ್ಯಕ್ಷ ಮಾಡ್ತಾರೆ ನೋಡಿ ನಿಮ್ಮನ್ನ. ಅವ್ರದ್ದು ಆಕ್ಚುಲಿ ನನ್ಗೆ ಹಿಂಸೆ ಇಲ್ಲ ಸರ್. ಒಂದು ಸಂಘಟನೆ ಕಟ್ಟಿ ಅಂತಪ್ಪ, ಸಂಘಟನೆ ಕಟ್ಬಿಟ್ರೆ ನಾವು ಅದೇ ಒಂದು ಲಿಮಿಟ್ ಒಳಗಡೆ ಇರಬೇಕಾಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಗುರು, ನಾನು ಹಂಗೆ ಕಟ್ಟಲ್ಲ. ಹಂಗೇನಾದ್ರು ಕಟ್ಟಿದ್ರೆ ಒಂದು ಟ್ರಸ್ಟ್ ಅಂತ ಮಾಡ್ತೀನಿ, ಏನಾದ್ರು ನಿಮ್ಗಳಿಗೆ ವ್ಯವಸ್ಥೆ ಮಾಡೋಕ್ಕೆ ದಾರಿ ಮಾಡ್ತೀನಿ ಹೊರತು ಈ ಸಂಘ ಕಟ್ಕೊಂಡು ಜೈಕಾರ ಧಿಕ್ಕಾರ ಇವು ಯಾವ ನಾವು ಮಾಡಲ್ಲ ಗುರು ಅಂತ ಹೇಳಿದ್ವಿ. ಅದಕ್ಕೆ ಹೋದ್ರ ನಾಗೇಶ್ವರ? ಯಾವುದಕ್ಕೆ? ನೀವು ಸ್ಯಾಟರ್ಡೆ ಹೋಗ್ಬೇಕಿತ್ತಲ್ಲ, ನನ್ನ ಡ್ರಾಪ್ ಮಾಡಿ. ಹಾಂ ಹೋಗಿದ್ದೆ. ಇಲ್ಲ ಮಾಡ್ತೀನಿ ಸರ್. ಈಗ ಶ್ರಮ ಏನಕ್ಕೆ ಬೀಳ್ತಾಯಿದ್ದೀನಿ ಅಂದರೆ ಮುಂದೊಂದು ದಿನ ಎಲ್ಲರೂ 8 ಅವರ್ ಡ್ಯೂಟಿ ಮಾಡಿ ಮನೆಗೆ ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಈ ಥರ ರೋಡಲ್ಲೆಲ್ಲ ನಾನು ಮನಿಕತ್ತಾ ಇದ್ದೀನಲ್ವಾ, ಇದನ್ನು ತಪ್ಪಿಸ್ಬೇಕು ಅಂದರೆ ಅವ್ರಿಗೆ 24 ರೂಪಾಯಿ ಕಿಲೋಮೀಟ್ರ್ ಸರ್ಕಾರದ ಬರಬೇಕು. ಅವ್ನು 100 ಕಿಲೋಮೀಟ್ರ್ ಗಾಡಿ ಓಡಿಸಿದ್ರೆ ಅವ್ನು 3,000 ಸಂಪಾದನೆ ಮಾಡಿರಬೇಕು. 2,400 ಮಿನಿಮಮ್ ಅಷ್ಟೇ ಬರುತ್ತೆ. ಅದರೊಳಗಡೆ ಜನಗಳು ಎಕ್ಸ್ಟ್ರಾ ಕೊಡೋರು ಇರ್ಬೋದು, ಇಲ್ದೇನೋ ಇರ್ಬೋದು, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಅವ್ರು 200 ಕಿಲೋಮೀಟ್ರ್ ಓಡಿಸೋಕ್ಕೆ ಇವತ್ತೆಲ್ಲ ಒಂದು 12 ಅವರ್ ಸಾಕು ಸರ್. ಇಲ್ಲ ಒಂದು 8 ಅವರ್ ಓಡಿಸ್ಬೋದು. ಈಗ ನೋಡಿ, ಈಗ ನಾನು ನಿಮ್ಮ ಬಾಡಿಗೆ ಬಂದೆ 45-50 ಕಿಲೋಮೀಟ್ರ್ ಇರ್ಬೋದು. 4 ಏರ್ಪೋರ್ಟ್ ಈ ಕಡೆಯಿಂದ ಹೋಗಿ ಆ ಕಡೆ ಹೋಗೋದು, ಇಲ್ಲ ಸಿಟಿ ಒಳಗೆ ಓಡಿಕೊಂಡ್ರು ಮ್ಯಾಕ್ಸಿಮಮ್ ಒಂದು 150 ಆಗುತ್ತೆ ಅನ್ಸುತ್ತೆ, ಏನಿಲ್ಲ ಅಂದ್ರೂ 150 ಆಗುತ್ತೆ. 150 ಆದ್ರೂ ಲಾಭನೇ ಇಲ್ಲ ಸರ್ ಅವ್ರಿಗೆ. ಡೀಸೆಲ್ ಖರ್ಚು ಕಮ್ಮಿ ಆಗುತ್ತೆ, ಅವಾಗ ಟೆನ್ಷನ್ ಇರಲ್ಲ ಡ್ರೈವರ್ಗೆ. ಅವಾಗ ನೆಮ್ಮದಿಯಾಗಿ ಹೆಂಡತಿ ಮಕ್ಳ ಜೊತೆ ಇರ್ತಾನೆ ಅನ್ನೋದೇ ನನ್ನ ಆಸೆ. ಈ ತರಲೆ ನನ್ನ ಮಕ್ಕಳು ಈಗ ಆನ್ ಮಾಡ್ಬಿಡ್ತಾನೆ ಬಿಡ್ಕತ್ತವೆ ಬುಕ್ಕಿಂಗು, ರೇಟ್ ಮಾತ್ರ ಬರಲ್ಲ. ನೋಡಿ ತಲೆ ಕೆಡ್ಸ್ಕೊಂಡು ಅವನು ಬೈಕಂಡ್ ಒಬ್ಬ ಸಿಗರೇಟ್ ಸೇರ್ತಾನೆ, ಒಬ್ಬ ಟೀ ಕುಡಿಯೋಕೆ ಹೋಗ್ತಾನೆ. ಜನಕ್ಕೆ ಗಾಡಿ ಅಂತೂ ಸಿಗಲ್ಲ. ಇಲ್ಲಿ ಕುಡಿತೀರಾ? ಬನ್ನಿ, ಮುಂದೆ ಅದನ್ನು ಸಿಗ್ಲಿಲ್ಲ ಅಂದ್ರೆ ಕಷ್ಟ. ಹಾಂ ಕಾರ್ ಬಾಡಿಗೆ 24 ಇರುತ್ತೆ ನೈಟ್ ಇದ್ರು. ಅದೇ 10% ಅಷ್ಟೇ. 10% ಅಷ್ಟೇ ಇಷ್ಟ. ಅದು ಏನು 12 ಗಂಟೆ ಮೇಲೆ. ಅವ್ರು ಹಂಗೆ ಮಾಡೋದಿದ್ರೆ ಏನು ಮಾಡಬೇಕು ಗೊತ್ತಾ? ಆಟೋದು ಬಿಸ್ನೆಸ್ ಆಗಬೇಕು ಅಂದರೆ ರಾತ್ರಿ 10 ಗಂಟೆ ಮೇಲೆ ಆಟೋಗೆ ಹೆಂಗೆ 1.5 ಮಾಡೋರು, ಹಂಗೆ ನಮ್ದು 10 ಗಂಟೆ ಮೇಲೆ 1.5 ಮಾಡಿಬಿಡ್ಬೇಕು. ಅವಾಗೇನಾಗುತ್ತೆ, ಜನ ಆಟೋಗೆ ಹೋಗ್ಬಿಡ್ತಾರಾಗ. ಮುಂಚೆ ಎಲ್ಲ ಹಂಗೆ ಇದ್ದಿದ್ದು. ಹಾಂ, ರಾತ್ರಿ 10 ಗಂಟೆ ಮೇಲೆ ಆಟೋಗೆ, ಅವಾಗ ಅವ್ರಿಗೆ ಆ ರೇಟ್ 27 ಇರುತ್ತೆ, ನಮ್ದು 36 ಆಗಿರುತ್ತಾಗ. ಅವಾಗೇನು ಆಟೋಮೆಟಿಕ್ ಆಗಿ ಆಟೋ ಬಾಡಿಗೆ ಆಟೋ ಹೋಗುತ್ತೆ. ಇಲ್ಲ, ಇದನ್ನ ಸ್ವಲ್ಪ ನಮ್ಮ ಅಡ್ವೊಕೇಟ್ ಕಡೆಯಿಂದ ಮಾತಾಡ್ಬಿಟ್ಟು ಇದನ್ನ ಹಾಕ್ಸ್ತೀನಿ, ಕೋರ್ಟಲ್ಲಿ ಕೇಸ್ ಹಾಕ್ಸ್ತೀನಿ ರೀ. ಯಾಕಂದ್ರೆ ಇವ್ರು ಮಾಡಿರೋ ರೇಟ್ ಕಾರ್ಡ್ ಇದೆಯಲ್ಲ, ಇದರಿಂದ ನಮಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಂತ. ಡೇಗೆ ಓಕೆ 24 ರೂಪಾಯಿ, ನೈಟ್ ಒಂದು ಆಮೇಲೆ ಅವನು ಮಿನಿ ಸಿಡನ್ನು SUV ಈ ಥರ ಅಂತೇಳಿ ಚೇಂಜಸ್ ಮಾಡ್ಬೇಕು ಅವರು. ಖಂಡಿತ ಮಾಡ್ಬೇಕು. ಈ ರೇಟ್ ಒಂದು ಇದೇ ದೊಡ್ಡ ತಲೆನೋವಾಗಿರೋದು ನಮಗೆ. ಇವರು ರ್ಯಾಪಿಡೋ ನಮ್ಮ ಹತ್ರ ಇವರೆಲ್ಲ ಲೆಕ್ಕ ಹಾಕ್ತಾ ಇರೋದು ಓಕೆ, ಏನು ಮಿನಿ ಗಾಡಿಗೊಂದು ರೇಟು ಅದು ಓಕೆ. ಬಟ್ ಆ ಥರ ಲೆಕ್ಕ ಹಾಕೊಂಡಾಗ್ಲೂ ಆಟೋ ರೇಟ್ ಕಮ್ಮಿ ಆಗ್ಬಿಡ್ತದಲ್ಲ ಸರ್, ಇದು ಕಾರ್ ರೇಟ್ ಕಮ್ಮಿ ಆಗ್ಬಿಡುತ್ತಲ್ಲ ಸರ್. ಇವನು 20 ರೂಪಾಯಿ ಮಿನಿ ಕೊಡ್ತೀನಿ ಅಂತ ಇರ್ತಾನೆ ಅಂತ ಇಟ್ಕೊಳ್ಳಿ, ಯಾವುದಕ್ಕೆ ಮಿನಿಗೆ. ಅಟ್ಲೀಸ್ಟ್ ಅವ್ನು ಏನು ಮಾಡಬೇಕು, 22 ರೂಪಾಯಿ ಮಾಡಬೇಕು ಮಿನಿ ಗಾಡಿಗಳಿಗೆ. ಅವಾಗೇನಾಗುತ್ತೆ, ಆಟೋ ಬಾಡಿಗೆ ಅಲ್ಲಿ ಇರುತ್ತೆ, ಸೇವ್ ಆಗುತ್ತದು. ಅಟ್ಲೀಸ್ಟ್ ಹಿಂಗಾರ ಮಾಡ್ಬೇಕಲ್ಲ. ಇವನು ತೀರಾ 16-18 ರೂಪಾಯಿ ಕೊಟ್ಬಿಟ್ರೆ ಕಾರ್ಗೆ ಹೋಗ್ತಾರೆ, ಆಟೋಗೆ ಎಲ್ಲಿ ಹೋಗ್ತಾರೆ ಅವರು? ಅದಕ್ಕೆ ಈಗ ನೋಡಿ ಪರ್ಫೆಕ್ಟಾಗಿ ಬಂತು ನೋಡಿ ಸರ್. ಈ ಸಲ 48.56 ಕಿಲೋಮೀಟರ್ ಇದೆ, ಓಕೆನಾ? ಇದು 1169 ರೂಪಾಯಿ. ಇದು ನೈಟ್ ಫೇರ್ದು ಆ್ಯಡ್ ಆಗಿ ಈಗ ಬರುತ್ತೆ, ಇಲ್ಲಿ 169 ಇದಿಲ್ಲ. ಇದು ಟೋಲು 120 ರೂಪಾಯಿ ಅಲ್ವಾ? ರೈಡರ್ ಡೀಟೇಲ್ಸ್ ಮರಿದಂಗೆ ಹಾಕ್ಲೇಬೇಕು ಇದನ್ನ. ತಳಿ ಆಯ್ತಲ್ಲ? ಓಕೆ, 1406 ರೂಪಾಯಿ, ಓಕೆನಾ? ಅಪ್ರೂವಲ್, ಸೆಂಡ್ ಮೆಸೇಜ್ ತಳಿ. ಕಳಿಸಿದ್ದೀನಿ ಮತ್ತು ನೋಡಿ ಕರೆಕ್ಟಾಗಿ ಬಂದಿದೆಯಲ್ಲ. ಈ ಸಲ ಪರ್ಫೆಕ್ಟಾಗಿ ಬಂದು 100% ಎಲ್ಲ ಕರೆಕ್ಟ್ ಆಗಿದೆ. ನೇಮು, ನಂಬರು, ಇಲ್ಲಿ ನೈಟ್ ಚಾರ್ಜಸ್ ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ ಪರ್ಫೆಕ್ಟ್. ಇಲ್ಲ ನೈಟ್ ಫೇರ್ ಕೆಳಗಡೆ 116 ರೂಪಾಯಿ ನೈಟ್ ಫೇರ್ ನೋಡಿ. ಇಷ್ಟೇ, ಇಷ್ಟು ನಮ್ಮ ಡ್ರೈವರ್ಗಳಿಗೆ ಬಂದ್ಬಿಟ್ರೆ
ನಿಜವಾಗ್ಲೂ ನೋಡಿ 1400 ರೂಪಾಯಿ ಬಿಲ್ ಅಲ್ವಾ ಸರ್? 48 ಕಿಲೋಮೀಟರ್ 50 ಕಿಲೋಮೀಟರ್ ಇಟ್ಕೊಳ್ಳಿ, ಅಲ್ಲಿಗೆ 6 300 ರೂಪಾಯಿ ಡೀಸೆಲ್ ಹೋಯ್ತು ಇದರಲ್ಲಿ. 1100 ರೂಪಾಯಿ ಒಬ್ಬ ಡ್ರೈವರ್ ಉಳಿದ್ರೆ ಇಂಥದ್ದು 4 ಬಾಡಿಗೆ ಹೊಡೆದ್ರೆ ಸಾಕಲ್ವ ಸರ್ ಒಂದು ಲೈಫು? ಸರಿ ಸರ್, ಈಗ ಒಂದು ವಿಡಿಯೋ ಮಾಡ್ಬಿಡೋಣ, ಓಕೆನಾ? ನೀವು ಆಸ್ ಎ ಕಸ್ಟಮರ್ ಆಗಿ ಈ ವಿಚಾರವಾಗಿ ಟರ್ನ್ ಅನ್ನೋ ಅಪ್ಲಿಕೇಶನ್ ಇದು ನಿಮಗೆ ಸರಿ ಅನ್ಸುತ್ತೋ, ಲೀಗಲ್ಲ ಇಲ್ಲಿಗಲ್ಲ, ನಿಮ್ಗೇನು ಅನ್ಸುತ್ತೆ ಅದನ್ನ ನೀವು ಹೇಳಿ ಸರ್.